ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಇತ್ತೀಚಿನ ದಿನಗಳಲ್ಲಿ ಮರ್ಯಾದೆ ಹತ್ಯೆಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಪ್ರೀತಿಯಿಂದ ಬೆಳೆಸಿರುವಂಥ ಮಕ್ಕಳನ್ನು ಕೊಲ್ಲುವಂಥ ಹಂತಕ್ಕೆ ಪೋಷಕರು ಹೋಗ್ತಾ ಇರೋದು ಯಾಕೆ? ಅವರ ಮನಸ್ಥಿತಿ ಯಾವ ರೀತಿಯಾಗಿ ಇರುತ್ತೆ? ಯಾಕೆ ಈ ರೀತಿಯ ಘಟನೆಗಳು ಇತ್ತೀಚೆಗೆ ಜಾಸ್ತಿ ಆಗ್ತಿದೆ ಅನ್ನೋದು, ಇದಕ್ಕೆ ಕಾರಣ ಏನು? ಇದಕ್ಕೆ ಪ್ರತ್ಯೇಕವಾಗಿರುವಂಥ ಕಾನೂನಿನ ಅವಶ್ಯಕತೆ ಇದೆ. ಅಂದರೆ ಮರ್ಯಾದೆ ಹೋಗುತ್ತೆ ಅಂಥೇಳಿ ಮರ್ಯಾದೆ ಹತ್ಯೆಯನ್ನು ಮಾಡ್ತಾರಲ್ಲ, ಹಾಗಾದರೆ ಹತ್ಯೆ ಮಾಡಿದ್ರೆ ಮರ್ಯಾದೆ ಹೋಗ್ಬಿಡುತ್ತಾ? ಖಂಡಿತವಾಗಿಯೂ ಕೂಡ ಹೋಗಲ್ಲ. ಜೀವನ ಪರ್ಯಂತ ಆ ಒಂದು ಕಪ್ಪು ಚುಕ್ಕಿಯನ್ನು ನಿಮ್ಮ ಕುಟುಂಬದ ಮೇಲೆ ಇದ್ದೇ ಇರುತ್ತೆ. ಜೈಲು, ಕೇಸು ಅದೆಲ್ಲವೂ ಕೂಡ ಇರುತ್ತೆ. ಯಾಕೆ ಈ ರೀತಿಯ ಮನಸ್ಥಿತಿಗೆ ಬರುತ್ತೆ? ಆಮೇಲೆ ಈ ಪ್ರಕರಣಗಳಲ್ಲಿ ಮಕ್ಕಳದಕ್ಕಿಂತ ಹೆಚ್ಚಾಗಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥದ್ದು, ಹೆಣ್ಣು ಮಕ್ಕಳನ್ನು ಕೊಲ್ಲುವಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ಈ ಮೇಲು ಕೀಳು ಅನ್ನೋದನ್ನು ಕಿತ್ತು ಬಿಸಾಕೋದು ಯಾವಾಗ? ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ. ಮರ್ಯಾದೆಗೇಡಿನ ಹತ್ಯೆ, ಬೇಕಿದೆ ಕಾನೂನು. ಇತ್ತೀಚಿನ ದಿನಮಾನಗಳಲ್ಲಿ ಈ ರೀತಿಯ ಹತ್ಯೆಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಒಂಥರ ಆತಂಕ. ಇದು ಯಾಕೆ ಹಿಂಗಾಗತ್ತೆ ಅನ್ನೋದು, ಇದಕ್ಕೆ ಕಡಿವಾಣ ಇಲ್ವಾ? ಕಾನೂನು ಏನು ಹೇಳುತ್ತೆ ಅನ್ನೋದು. ಮರ್ಯಾದೆಗೇಡಿನ ಈ ಮರ್ಡರ್ಗೆ ಯಾವಾಗ ಕೊನೆ? ಯಾಕೆ ಈ ರೀತಿಯ ಘಟನೆಗಳು ಆಗುತ್ತೆ ಪದೇ ಪದೇ ಅಂತೇಳಿ? ಹೆತ್ತ ಮಕ್ಕಳನ್ನೇ ಕೊಲ್ಲುವಂಥ ಮನಸ್ಥಿತಿ ಯಾಕೆ ಈ ಪೋಷಕರ ಜಾತಿ ಮತ್ತು ಪ್ರತಿಷ್ಠೆಯ ಹೆಸರಲ್ಲಿ ಹೆತ್ತ ಮಕ್ಕಳ ಹತ್ಯೆ ಆಗ್ತಾ ಇದೆ? ಹಾಗಾದರೆ ಮಕ್ಕಳು ಏನು ಮಾಡಬೇಕು? ಈ ರೀತಿಯ ಪೈಶಾಚಿಕ ಕೃತ್ಯಕ್ಕೆ ಯಾವಾಗ ಕೊನೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಇರುವಂಥದ್ದು. ಇಂಥ ಮನಸ್ಥಿತಿಗೆ ಹೆತ್ತವರು ಯಾಕೆ ಇಳಿತಾರೆ? ಹುಬ್ಬಳ್ಳಿಯಲ್ಲಿ ಆಗಿರುವಂಥ ಘಟನೆ ನೋಡಿದಾಗ ನಿಜವಾಗ್ಲೂ ಕೂಡ ಆತಂಕ. ಅದು ಗರ್ಭಿಣಿಯ ಮಗಳನ್ನೇ ಪೋಷಕರು ಕೊಂದು ಬಿಸಾಕ್ತಾರೆ ಅಂತ ಹೇಳಿದ್ರೆ ಎಂಥ ಮನಸ್ಥಿತಿ ಅಂಥೇಳಿ. ಅವ್ರದ್ದೇನು ಈ ರೀತಿಯಾಗಿ ಮರ್ಯಾದೆ ಹತ್ಯೆಯನ್ನು ಮಾಡಿದ್ರೆ ನಮ್ಮ ಮರ್ಯಾದೆ ಉಳಿಯುತ್ತೆ ಅಂಥೇಳಿ? ಖಂಡಿತವಾಗಿಯೂ ಉಳಿಯೋದಿಲ್ಲ. ಅಲ್ಲಿಂದ ನಿಮ್ಮ ಮರ್ಯಾದೆ ಹಾಳಾಗಕ್ಕೆ ಶುರುವಾಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಮರ್ಯಾದೆಗೇಡಿನ ಹತ್ಯೆಯ ತಡೆಗೆ ಕಾನೂನು ಬೇಕಾಗಿದೆ, ಪ್ರತ್ಯೇಕ ಕಾನೂನಿನ ಅವಶ್ಯಕತೆ ಇದೆ ಅಂತೇಳಿ ಸಾಕಷ್ಟು ಜನ ಈಗ ಹೇಳಿಕೊಳ್ತಾ ಇರುವಂಥದ್ದು. ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ಛೀಮಾರಿ ಹಾಕಿದೆ, ಬೇಸರವನ್ನು ಹೊರ ಹಾಕಿರುವಂಥದ್ದು. ಯಾಕೆ ಈ ರೀತಿಯ ಘಟನೆ ಆಗತ್ತೆ ಅಂಥೇಳಿ. ಸೊ ಹಂಗಾಗಿ ಇನ್ನು ಮೇಲೆ ಇಂಥ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಪೋಷಕರು ಏನು ಮಾಡಬೇಕು? ಆಮೇಲೆ ಈ ಪ್ರೀತಿ ಪ್ರೇಮ ವಿಚಾರದಲ್ಲಿ ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು ಅಂಥೇಳಿ. ನಿಮ್ಮ ಮಾನವನ್ನ ಅಥವಾ ಕುಟುಂಬದ ಮರ್ಯಾದೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಇನ್ನೊಬ್ಬರನ್ನು ಹತ್ಯೆ ಮಾಡೋದಲ್ಲ. ಒಂದು ಜೀವ ಹೋಗುತ್ತೆ ಅಂತ ಹೇಳಿದ್ರೆ ಅದನ್ನು ಯೋಚನೆ ಮಾಡಬೇಕಾಗತ್ತೆ. ಜೀವ ಹೋದ್ಮೇಲೆ ನೀವೇನು ಶಾಂತ ರೀತಿಯಾಗಿ ನೀವೇನು ಇರೋದಿಲ್ಲ. ಜೈಲು, ಕೋರ್ಟು, ಮತ್ತೊಂದು ಮಗದೊಂದು, ಆಮೇಲೆ ಜೀವನ ಪರ್ಯಂತ ನಿಮ್ಮ ಕುಟುಂಬದ ಮೇಲೆ ಒಂದು ಕಪ್ಪು ಚುಕ್ಕೆ ಇರುತ್ತೆ. ಸೊ ಅದನ್ನು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂಥೇಳಿ. ನೋಡಿ, ಮೊನ್ನೆ ತಾನೇ ನೀವು ನೋಡಿದ್ರಿ ಹುಬ್ಬಳ್ಳಿಯಲ್ಲಿ ಗರ್ಭಿಣಿಯ ಹೆಣ್ಣು ಮಗಳಿಗೆ ಯಾವ ರೀತಿಯಾಗಿ ಹತ್ಯೆಯನ್ನು ಮಾಡಿದರು ಅಂಥೇಳಿ. ತಂದೆಯಿಂದಲೇ ಆಗಿರುವಂಥ ಬರ್ಬರ ಕೊಲೆ, ಅದು ಅಂತರ್ಜಾತೀಯ ವಿವಾಹ ಅಂಥೇಳಿ. ಹಾಗಾದರೆ ಈ ರೀತಿಯ ಮನಸ್ಥಿತಿಗೆ ಬರೋದು ಯಾಕೆ? ಪ್ರಕರಣದ ಘಟನೆ ನೋಡಿದಾಗ ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಂದರೆ ಈ ರೀತಿಯ ಒಂದು ಹತ್ಯೆಗೆ ಬಲಿ ಆಗ್ತಾ ಇರುವಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥದ್ದು. 21ರಿಂದ 35 ವರ್ಷದ ಒಳಗಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ರೀತಿಯ ಘಟನೆ ಆಗ್ತಾ ಇರುವಂಥದ್ದು. ಈಗ ಅವರು ಜೈಲು ಪಾಲಾಗ್ತಾರೆ, ಅದನ್ನು ಅನುಭವಿಸ್ತಾರೆ. ಬಟ್ ಇಲ್ಲಿ 2 ಜೀವ ಬಲಿ ಆಗ್ತಾ ಇರುವಂಥದ್ದು. ಪಾಪ ಆ ಯುವಕ ಮನವಿಯನ್ನು ಮಾಡಿದರು. ಈ ರೀತಿ ಆದರೆ ಆಮೇಲೆ ಆ ಯುವಕರ ಕುಟುಂಬಕ್ಕೂ ಕೂಡ ಭಯ ಇರುತ್ತೆ. ಮತ್ತೆ ನಮ್ಮ ಕುಟುಂಬಕ್ಕೆ ಏನಾದರೂ ಸಮಸ್ಯೆ ಆಗತ್ತಾ, ಅಥವಾ ಮತ್ತೆ ನಮ್ಮ ಕುಟುಂಬದ ಮೇಲೂ ಕೂಡ ಇದ್ದಕ್ಕಿದ್ದಾಗೆ ಈ ರೀತಿ ಅಟ್ಯಾಕ್ ಮಾಡುವಂಥ ಸಾಧ್ಯತೆ ಇರುತ್ತೆ ಅಂಥೇಳಿ. ಬಟ್ ಇವರಿಗೆ ಭಯನೇ ಇರೋದಿಲ್ವಾ? ಯಾಕೆ? ಪ್ರೀತಿಯಿಂದ ಬೆಳೆಸ್ತಾರೆ. ನೂರಾರು ಕನಸನ್ನು ಕಟ್ಕೊಂಡು ಬೆಳೆಸಿರುವಂಥ ಹೆಣ್ಣು ಮಕ್ಕಳನ್ನು ಈ ರೀತಿಯಾಗಿ ರಾಜಾರೋಷವಾಗಿ ಮರ್ಯಾದೆ ಹತ್ಯೆಯನ್ನು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಯಾಕೆ ಈ ರೀತಿಯ ಘಟನೆ ಆಗತ್ತೆ ಅಂಥೇಳಿ. ಹುಬ್ಬಳ್ಳಿಯ ಘಟನೆ ನೋಡಿದಾಗ ನಿಜವಾಗ್ಲೂ ಕೂಡ ಒಂಥರ ಆತಂಕ ಮತ್ತು ಬೇಸರ. 2 ಜೀವ ಹೋಯಿತು ಅಂಥೇಳಿ. ಬಟ್ ಈ ಮೇಲು ಕೀಳು ಜಾತಿ ಅನ್ನೋದು ಯಾಕೆ ಬರುತ್ತೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ. ಆಮೇಲೆ ಈ ಮಕ್ಕಳು, ಮಹಿಳೆಯರು ಆಗಿರ್ಬೋದು, ಅಥವಾ ಯಾರೆಲ್ಲ ಪ್ರೀತಿಯಲ್ಲಿ ಬೀಳ್ತಾರಲ್ಲ, ಅವರು ಕೂಡ ಎಚ್ಚೆತ್ಕೊಳ್ಬೇಕಾಗತ್ತೆ. ಪ್ರೀತಿ ಮಾಡಿದ್ರೆ ಮುಂದೆ ಏನೇನಾಗುತ್ತೆ, ಅಂತರ್ಜಾತೀಯ ವಿವಾಹದಿಂದ ಆಗುವಂಥ ಸಮಸ್ಯೆಗಳೇನು, ಅದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಧಾರ್ಮಿಕ ವಿಚಾರದಲ್ಲಿ ಆ ಫ್ಯಾಮಿಲಿ ಒಪ್ಕೊಳ್ತದ ಇಲ್ವಾ, ಅಥವಾ ಆ ಫ್ಯಾಮಿಲಿಯಿಂದ ಮುಂದೆ ಏನೆಲ್ಲ ಸಮಸ್ಯೆ ಆಗುತ್ತೆ, ಇದೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆರಂಭದಲ್ಲಿ ಪ್ರೀತಿ ಪ್ರೇಮ ಹುಟ್ಟುತ್ತೆ, ತದನಂತರ ಈ ರೀತಿಯ ಸಮಸ್ಯೆ ಆದಾಗ ಅಮಾಯಕ ಜೀವಗಳು ಬಲಿ ಆಗೋದು ಸರಿಯಲ್ಲ ಅನ್ನೋದು.
ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮನಃಶಾಸ್ತ್ರಜ್ಞರೇ ಆಗಿರುವಂಥ ನಯನ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಿರಿಯ ವಕೀಲರು ಕೂಡ ಡಿಬೇಟಲ್ಲಿ ಜಾಯ್ನ್ ಆಗ್ತಾರೆ. ಮೇಡಮ್ ಅವ್ರು ನಿಮ್ಮ ಹತ್ರನೇ ಬರ್ತೀನಿ. ಅಂದರೆ ಈ ರೀತಿಯ ಮನಸ್ಥಿತಿ ಬರೋದು ಯಾಕೆ ಅಂದರೆ ಪ್ರೀತಿಯಿಂದ ಬೆಳೆಸ್ತಾರೆ, ನೂರಾರು ಕನಸುಗಳನ್ನ ಇಟ್ಕೊಂಡಿರ್ತಾರೆ, ಅಂತರ್ಜಾತಿ ವಿವಾಹ ಅಥವಾ ಮತ್ತೊಂದು ಏನೋ ಕಾರಣ ಅಂಥೇಳಿ ಪೋಷಕರೇ ಮಕ್ಕಳನ್ನು ಕೊಲ್ಲುವಂಥ ಹಂತಕ್ಕೆ ಹೋಗೋದು ಯಾಕೆ ಅಂತ. ಹೌದು ಸರ್. ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ನಾವು ಬರೀ ದೈಹಿಕ ಆರೋಗ್ಯ ಅಥವಾ ಮಾನಸಿಕ ಆರೋಗ್ಯ ಅಂತ ನೋಡ್ತೀವಿ. ಅದ್ರ ಜೊತೆಗೆ ನಾವು ಸಾಮಾಜಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಅಂತಲೂ ಬರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಸಾಮಾಜಿಕ ಆರೋಗ್ಯ, ಆಧ್ಯಾತ್ಮಿಕ ಆರೋಗ್ಯ ಕೂಡ ಮುಖ್ಯ. ದೈಹಿಕ ಆರೋಗ್ಯ ಅಂದರೆ ನಾವು ಏನು ನಿದ್ರೆ ಮತ್ತು ಊಟದ್ದು, ಡಯಟು, ವ್ಯಾಯಾಮ ಇದ್ರ ಬಗ್ಗೆ ಎಲ್ಲ ನೋಡ್ತೀವಿ. ಇನ್ನು ಮಾನಸಿಕ ಆರೋಗ್ಯದಲ್ಲಿ ನಾವು ನಮ್ಮ ಶಾಂತಿಯನ್ನು ಹೇಗೆ ಕಾಪಾಡ್ಕೋಬೇಕು, ಒಂದು ಮನಸ್ಥಿತಿನ ಹೇಗೆ ಇಟ್ಕೋಬೇಕು, ನಾವು ಯಾವ ರೀತಿ ಕಮ್ಯುನಿಕೇಟ್ ಮಾಡಬೇಕು, ಇದನ್ನೆಲ್ಲ ನಾವು ಏನು ಮಾನಸಿಕ ಆರೋಗ್ಯದಲ್ಲಿ ನೋಡ್ತೀವಿ. ಈ ಸಾಮಾಜಿಕ ಆರೋಗ್ಯ ಅಂತ ಬಂದಾಗ ಇಲ್ಲಿ ನಾವು ಬೇರೆ ಜನರ ಜೊತೆ ಯಾವ ರೀತಿ ವಿಶ್ವಾಸವನ್ನು ಬೆಳೆಸ್ಕೋಬೇಕು, ಹೇಗೆ ಆಯ್ಕೆಗಳನ್ನು ಕೊಡಬೇಕು, ಹೇಗೆ ನಾವು ಜನರ ಜೊತೆ ಬಿಹೇವ್ ಮಾಡಬೇಕು, ಈ ಆಯ್ಕೆ ಸ್ವತಂತ್ರ ಅಂತೀವಲ್ಲ, ಬೇರೆಯವ್ರನ್ನ ಅಕ್ಸೆಪ್ಟ್ ಮಾಡೋದು ಕಲಿಬೇಕು. ಅಲ್ಲಿ ಒಂದು ಸಮಾನತೆಯ ಒಂದು ಮನೋಭಾವನೆ ಎಲ್ಲ ಅಂದರೆ ಸುತ್ತಮುತ್ತ ಇರುವ ಜನ ನೇಬರ್ಸ್ ಆಗಿರ್ಬೋದು, ಬೇರೆ ಕಮ್ಯುನಿಟಿ ಆಗಿರ್ಬೋದು, ಇದು ಬೆಳೆಸ್ಕೊಳ್ಳೋ ಅಂಥದ್ದು. ಇನ್ನೊಂದು ಆಧ್ಯಾತ್ಮಿಕ ಆರೋಗ್ಯ ಅಂದರೆ ಮೌಲ್ಯಗಳನ್ನು, ಅಂದರೆ ಜೀವನದ ಒಂದು ಮೌಲ್ಯಗಳನ್ನು ತಿಳ್ಕೊಳ್ಳೋದು, ಆ ಶಾಂತಿಯ ಪ್ರಜ್ಞೆ ಜಾಸ್ತಿ ಆಗೋದು, ಇದರ ಒಂದು ಆರೋಗ್ಯನೂ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರುವಂಥದ್ದು. ಇಲ್ಲಿ ನೋಡಿದ್ರೆ, ಈ ಒಂದು ಹತ್ಯೆಗಳನ್ನು ನೋಡಿದ್ರೆ ಇಲ್ಲಿ ಸಾಮಾಜಿಕ ಆರೋಗ್ಯ, ಆಧ್ಯಾತ್ಮಿಕ ಆರೋಗ್ಯ ಕಂಪ್ಲೀಟ್ ಆಗಿಲ್ಲ, ಅದ್ರ ಜೊತೆಗೆ ಮಾನಸಿಕ ಆರೋಗ್ಯನೂ ಇಲ್ಲ ಬಿಡಿ, ನೀಟಾಗಿ ಅಂದರೆ ಸಮಾಜದ ಆರೋಗ್ಯ ಕೆಟ್ಟಿದೆ ಅನ್ನೋದನ್ನ ನೀಟಾಗಿ ಕೊಡುತ್ತೆ. ಕ್ಷಮಿಸಿ, ನನ್ನ ವಾಯ್ಸ್ ಸ್ವಲ್ಪ ಅಂದರೆ ಯಾಕೆ ಈ ರೀತಿಯ ಫ್ಯಾಮಿಲಿಗಳು ಹೆಣ್ಣು ಮಕ್ಕಳನ್ನು ಕೀಳಾಗಿ ನೋಡುವಂಥದ್ದು ಆಗಿರ್ಬೋದು, ಅಂದರೆ ಸಾಯಿಸಿಬಿಟ್ರೆ ನಮ್ಮ ಮರ್ಯಾದೆ ಉಳಿಯುತ್ತೆ ಅನ್ನೋವಂಥ ಮನಸ್ಥಿತಿಗೆ ಬರೋದು ಯಾಕೆ ಅಂತ ಹೇಳಿ, ಅಲ್ಲಿಂದನೇ ಮರ್ಯಾದೆ ಹಾಳಾಗತ್ತೆ ಅನ್ನೋದನ್ನ ಅರಿಯದೆ ಈ ರೀತಿ ಕೆಲಸ ನೆಗೆಟಿವ್ ಬಿಲೀಫ್ ಸಿಸ್ಟಮ್ ಅಂತ ಹೇಳ್ತಾರೆ. ಅಂದರೆ ಈ ಪುರುಷ ಪ್ರಧಾನ ಒಂದು ಕುಟುಂಬ ಏನಿರುತ್ತೆ, ಅಲ್ಲಿ ಅವರು ಹೆಣ್ಮಕ್ಳು ಚಟುವಟಿಕೆಗಳನ್ನು ನೋಡ್ತಾ ಇರ್ತಾರೆ. ಅಲ್ಲಿ ಹೆಣ್ಮಕ್ಳು ಏನಾದ್ರು ದಾರಿ ತಪ್ಪಿದ್ರೆ ಅದು ನಮ್ಮ ಮರ್ಯಾದೆಗೇಡು ಅನ್ನೋ ಒಂದು ನೆಗೆಟಿವ್ ಬಿಲೀಫ್ ಸಿಸ್ಟಮ್. ಇವರಲ್ಲಿ ಆ ಈಗೋ ಅಂದರೆ ಅಹಂಕಾರ, ಇದು ಒಂದೇ ಒಂದು ಮಾನಸಿಕ ಒಂದೇ ಸಮಸ್ಯೆ ಅಂತ ಇರಲ್ಲ. ಅಂದರೆ ಕಂಪ್ಲೀಟ್ ಅವರಿಗೆ ಸಪೋರ್ಟ್ ಕೂಡ ಸಿಗುತ್ತೆ ಇಲ್ಲಿ ಕುಟುಂಬದವರೇ, ಕೆಲವು ಕುಟುಂಬದ ಮಹಿಳೆಯರೇ ಇವ್ರನ್ನ ಸಪೋರ್ಟ್ ಮಾಡೋದ್ರಿಂದ ಇವರಿಗೆ ಈಗೋ ಅಂದರೆ ಆ ಅಹಂಕಾರ, ಭಯ ಮತ್ತು ಅದ್ರ ಜೊತೆಗೆ ಸಪೋರ್ಟ್ ಸಿಗುತ್ತೆ. ಆಗ ಈ ಕೃತ್ಯಗಳನ್ನು ಮಾಡೋದಕ್ಕೆ ಮುಂದೋಗ್ತಾರೆ. ಅಂದರೆ ಇಲ್ಲಿ ಈ ಈಗೋ ಏನು ಮಾಡುತ್ತೆ ಅಂದರೆ, ಈ ಅಹಂಕಾರ ಬಂದಾಗ ಈ ವಾತ್ಸಲ್ಯ, ಮಮತೆ, ಕರುಣೆ ಇದು ಎಲ್ಲ ಮುಚ್ಚೋಗ್ಬಿಡುತ್ತೆ. ಸೊ ನಾನು ಹೇಳಿದ್ದೇ ಆಗಬೇಕು, ಯಾಕಂದರೆ ಆ ಒಂದು ಪುರುಷ ಪ್ರಧಾನ ಇದರಲ್ಲಿ ನನಗೆ ಇದರಿಂದಾನೇ ಮರ್ಯಾದೆ ಸಿಗುತ್ತೆ ಅನ್ನೋದು ಆಳವಾಗಿ ಬೇರೋಗ್ಬಿಟ್ಟಿದೆ. ಅಂದರೆ ಇದು ಈಗಲಿಂದ ಅಲ್ಲ ಸರ್, ಶತಶತಮಾನಗಳಿಂದ ನಾವು ನೋಡೋದಾದರೆ, ಇನ್ನು ರಾಮನ ಕಾಲಕ್ಕೆ ಹೋದ್ರೂ ಕೂಡ ಆವಾಗಲೂ ಕೂಡ ಸೋಷಿಯಲ್ ಪ್ರೆಷರ್ ಎಷ್ಟಿತ್ತು ಅಂತ ನಾವು ನೋಡಿದ್ದೀವಿ. ಸೈತನ್ ಕಾಡಿಗೆ ಕಳಿಸೋ ತನಕ ಬಿಡೋದಿಲ್ಲ ಜನ, ಅಷ್ಟು ಮಾನಸಿಕತೆ ಹೆಚ್ಚಾಗಿತ್ತು. ಆವಾಗಲಿಂದ ಈಗವರೆಗೂ ಈ ಜಾತಿ ಪದ್ಧತಿ, ಆಮೇಲೆ ಕೆಲವೊಂದು ನಂಬಿಕೆಗಳಿಂದ ಈ ಕೃತ್ಯಗಳು ನಡೀತಾ ಇದೆ ಅಂತ ಹೇಳ್ಬೋದು. ಇದೇ ಅವರ ಮಾನಸಿಕತೆನ ಹಾಳು ಮಾಡ್ತಾ ಇದೆ. ಈ ಗೌರವ ಅನ್ನೋದು ಹಿಂಸೆಯ ರೂಪ ಬದಲಾಗೋದು ಹೇಗೆ ಅಂತ ಅಂದರೆ ಹೇಗೆ? ಇದು ಗೌರವನೇ ಅಲ್ಲ, ಇದೇನು ನೀವು ಮರ್ಯಾದೆ ಕೇಡಿನ ಹತ್ಯೆ ಅಂತಾರ, ಮರ್ಯಾದೆ ಇಲ್ಲದೆ ಇರೋರು ಹತ್ಯೆ ಮಾಡೋದಿದು. ಅವರಿಗೆ ಮರ್ಯಾದೆ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ. ಇದು ಸುಮ್ಮನೆ ಅವರು ಮರ್ಯಾದೆ ಗೇಡು ಅಂತ ಹಾಕ್ಕೊಂಡಿದ್ದಾರೆ, ಆ ಕಾನ್ಸೆಪ್ಟೇ ಇಲ್ಲ. ಮರ್ಯಾದೆ ಅಂದರೆ ಏನು? ಎಲ್ಲಿ ಪರಸ್ಪರ ವಿಶ್ವಾಸ ಇರುತ್ತೆ, ಆ ಟ್ರಸ್ಟ್ ಇರುತ್ತೆ, ಒಂದು ಏನು ಆಪ್ಷನ್ಸ್ ಅಂದರೆ ಆಯ್ಕೆಗಳ ಸ್ವತಂತ್ರ ಇರುತ್ತೆ, ಅಲ್ಲಿ ಮರ್ಯಾದೆ, ಒಂದು ಕಂಪ್ಯಾಷನ್ ಮನೋಭಾವನೆ ಇರುತ್ತೆ, ಒಂದು ಶಾಂತಿಯತೆ ಇರುತ್ತೆ, ಅದು ಮರ್ಯಾದೆ. ಜವಾಬ್ದಾರಿಗಳನ್ನು ನಿಭಾಯಿಸೋದು, ಒಂದು ಸಾಮಾಜಿಕ ಆರೋಗ್ಯನ ಕಾಪಾಡ್ಕೊಳ್ಳೋದು, ಇದು ಮರ್ಯಾದೆ. ಇಲ್ಲಿ ಮರ್ಯಾದೆ ಬಿಟ್ಟು ಮಾಡ್ತಾ ಇರೋವಂಥ ಕೃತ್ಯ ಇದು. ಮರ್ಯಾದೆ ಇಲ್ಲದೆ ಇರೋರ ಹತ್ಯೆ ಅಂತ ಇಡಬೇಕು ಇದನ್ನು, ಮರ್ಯಾದೆ ಕೇಡಿನ ಹತ್ಯೆ ಅನ್ನೋದಕ್ಕಿಂತ. ಯಾರು ಎಚ್ಚೆತ್ಕೊಳ್ಬೇಕು ಇಂಥ ಪ್ರಕರಣದಲ್ಲಿ? ಯುವತಿಯರು ಪ್ರಮುಖವಾಗಿ ಎಚ್ಚೆತ್ಕೊಳ್ಬೇಕು. ಅಂದರೆ ಆರಂಭದಲ್ಲಿ ಪ್ರೀತಿ ಪ್ರೇಮ ಹುಟ್ಟತ್ತೆ, ತದನಂತರ ಪೋಷಕರಿಂದ ಈ ರೀತಿ ವಿರೋಧ ವ್ಯಕ್ತವಾದಾಗ ಸೊ ಹೇಗೆ ಎಚ್ಚೆತ್ಕೊಳ್ಬೇಕು ಆರಂಭದಲ್ಲಿ? ಸರ್, ಅವೇರ್ನೆಸ್ ಕಡಿಮೆ ಆಗಿದೆ ಇಲ್ಲಿ. ಮುಖ್ಯವಾಗಿ ನಾ ಅದೇ ಹೇಳಿದ್ನಲ್ಲ, ಈಗ ಜಾತಿ ಪದ್ಧತಿಯಿಂದನೇ ಜಾಸ್ತಿ ಇದು ಬರ್ತಾ ಇದೆ. ಈಗ
ನಾ ಹೇಳ್ತಾ ಇದ್ದೆ ಮುಂಚೆ, ಈಗ ಕಳೆದ 5ನೇ ಶತಮಾನ 6ನೇ ಶತಮಾನದಿಂದ ಇಲ್ಲಿವರೆಗೂ ಒಂದು ರಾಜಕೀಯ, ಇನ್ನೊಂದು ಧರ್ಮ, ಇವುಗಳೇ ಆಳ್ತಾ ಇರೋದು. ಇಡೀ ಪ್ರಪಂಚ ಎಲ್ಲೇ ನೋಡಿದ್ರೂ ಒಂದು ರಾಜಕೀಯ ಬರುತ್ತೆ, ಇನ್ನೊಂದು ಧರ್ಮ. ಇಲ್ಲಿ ಜಾತಿ ಪದ್ಧತಿನೇ ಮೇನ್ ಆದಾಗ ಆ ಜಾತಿನ ಮದುವೆ ಆಗಬೇಡ, ಈ ಜಾತಿನ ಮದುವೆ ಆಗಬೇಡ, ಇದು ಜಾಸ್ತಿ ಆದಾಗ ಈ ಕೃತ್ಯಗಳು ಜಾಸ್ತಿ. ಅಂದರೆ ನಮ್ಮ ಜಾತಿಯಲ್ಲಿ ಮದುವೆ ಆದರೆ ನಮಗೆ ಗೌರವ ಅನ್ನೋದು. ಇಲ್ಲಿ ಮಾನಸಿಕ ಆರೋಗ್ಯ ಹೊರಟೋಯ್ತು. ನೀವು ಎಷ್ಟೇ ಓದಿದ್ರು ಎಷ್ಟೇ ತಿಳಿದ್ರು ಜಾತಿ ಇಂಪಾರ್ಟೆಂಟು. ಎಲ್ಲಿವರೆಗೂ ಈ ಜಾತಿಗೆ ಪ್ರಾಮುಖ್ಯತೆ ಕೊಡ್ತಾ ಇರ್ತಾರೋ ಅಲ್ಲಿವರೆಗೂ ಈ ಸಾಮಾಜಿಕ ಆರೋಗ್ಯ ಹಾಳಾಗ್ತಾನೆ ಇರುತ್ತೆ. ಸಮಾನತೆ ಇರಲ್ಲ, ಕಾನೂನು ಮೇಲೆ ಭಯ ಇಲ್ಲ. ಸೊ ಕಾನೂನಲ್ಲಿ ಭಯ ಇಲ್ಲ ಅಂದಾಗ ಈ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಅಂದರೆ ಮೇಲು ಕೀಳು ಅನ್ನುವಂಥ ಮನಸ್ಥಿತಿ ಹೇಗೆ ಬಂದುಬಿಡುತ್ತೆ ಅಂತ ಇದ್ದಕ್ಕಿದ್ದಾಗೆ? ಇದು ಇದ್ದಕ್ಕಿದ್ದ ಹಾಗೆ ಬರುವಂಥದ್ದು ಬಂದಿದ್ದಲ್ಲ ಸರ್. ಇದು ಶತಶತಮಾನಗಳಿಂದ ಮೇಲು ಕೀಳು ಅನ್ನೋದು, ಅನ್ಟಚಬಿಲಿಟಿ ಪ್ರಾಬ್ಲಮ್ಸು, ಈ ಜಾತಿ ವ್ಯವಸ್ಥೆ, ಈಗಲೂ ಪಾಲಿಟಿಕ್ಸ್ನ ಆಳ್ತಾ ಇರೋದು ಅದೇ ಅಲ್ವಾ. ಸೊ ಜಾತಿ ಸ್ಟ್ರಾಂಗ್ ಆಗಿದ್ರೆ ವೋಟ್ಸ್ ಜಾಸ್ತಿ ಸಿಗುತ್ತೆ, ಅವ್ರು ಗೆಲ್ತಾರೆ. ಸೊ ಇದು ಎಲ್ಲಿವರೆಗೂ ಸಮಾನತೆ ಬರೋದಿಲ್ವೋ ಅಲ್ಲಿವರೆಗೂ ಈ ಏನು ಪ್ರಾಬ್ಲಮ್ಸ್ಗಳು ಬಂದೇ ಬರುತ್ತೆ. ಎಸ್, ಮಾತಾಡೋಣ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಹಿರಿಯ ವಕೀಲರಾಗಿರುವಂಥ ಬಾಲನ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಬಾಲನ್ ಸರ್, ಈಗ ಈ ಮರ್ಯಾದೆ ಹತ್ಯೆ ಅನ್ನೋದು, ಹತ್ಯೆ ಮಾಡಿಬಿಟ್ರೆ ಮರ್ಯಾದೆ ಉಳಿಯುತ್ತಾ ಅನ್ನುವಂಥ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಮರ್ಯಾದೆ, ಈಗ ಮರ್ಯಾದೆ ಹತ್ಯೆಯನ್ನು ಮಾಡ್ತಾರಲ್ಲ, ಹತ್ಯೆ ಮಾಡಿಬಿಟ್ರೆ ಮರ್ಯಾದೆ ಉಳಿಯುತ್ತಾ? ಹಾನರ್ ಕಿಲ್ಲಿಂಗ್, ಯಾವನವನು ಈ ಹೆಸರು ಕೊಟ್ಟಿದ್ದೋ ಇದು ಕ್ರೂರ ಕೊಲೆ. ಹಾನರ್ಗೂ ಇದಕ್ಕೆ ಏನು ಸಂಬಂಧ ಇದೆ? ಇದು ಜಾತಿವಾದಿಗಳು, ಕೋಮುವಾದಿಗಳು. ಇದರಲ್ಲಿ ಮುಖ್ಯವಾಗಿ ಈ ಜಾತಿ ಸಂಘಟನೆಗಳು. ಈಗ ಇದು ನೋಡಿದರೆ ದೇಶ ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ, ನಾರ್ತ್ ಈಸ್ಟ್ ಇಂಡಿಯಾ. ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಇದಿಲ್ಲ. ಇಂಥ ಒಂದು ಕ್ರೂರ ಕೊಲೆ ಮನಸ್ಥಿತಿ ಮನುಷ್ಯರೇ ಅಲ್ಲ, ಜಾತಿ. ನಾರ್ತ್ ಈಸ್ಟಲ್ಲಿ ಬುದ್ಧಿಸ್ಟು ಎಲ್ಲರೂ ಕೂಡ, ಮೇಘಾಲಯ, ಸಿಕ್ಕಿಂ ಬುದ್ಧಿಸ್ಟು. ಈಗ ನೀವು ಶ್ರೀಲಂಕಾದಲ್ಲಿ ನೋಡಿದರೆ ಕ್ಯಾಂಡಿ, ಎಂಟೈರ್ ಸಿನ್ನಲಾ ರೀಜನ್ ಬುದ್ಧಿಸ್ಟು. ಅಲ್ಲಿ ಈ ಥರ ಕ್ರೂರ ಕೊಲೆ ಯಾರು ಲವ್ ಮಾಡ್ಬೋದು. ಈಗ 18 ವಯಸ್ಸು ಆಯಿತು, ಒಂದು ಹುಡುಗಿ ಹುಡುಗನ್ನ ಲವ್ ಮಾಡ್ತಾಳೆ, ಹುಡುಗಿನ ಲವ್ ಮಾಡೋಲ್ಲ. ಸೊ ಇಲ್ಲಿ ಏನಾಗುತ್ತೆ, ಜಿಹಾದಿ ಅನ್ನೋ ಒಂದು ಕ್ರೂರ ಪದ ನೋಡಿ. ಇಲ್ಲಿ ಸ್ಪೆಷಲಿ ಮಂಗಳೂರು, ಕರಾವಳಿ ಪ್ರದೇಶದಲ್ಲಿ ಒಂದು ಹುಡುಗಿ ಒಂದು ಹುಡುಗ, ಹುಡುಗಿ ಒಂದು ಜಾತಿ ಇರ್ಬೋದು, ಹುಡುಗ ಒಂದು ಧರ್ಮ ಇರ್ಬೋದು, ಅದು ಜಿಹಾದ್ ಅಂತಾರೆ, ಲವ್ ಜಿಹಾದ್. ಕೊಲೆ ಮಾಡ್ತಾರೆ ನೋಡಿ. ಬಂಗಾರಪೇಟೆ ಹೆಸರು ಹೇಳಬಾರ್ದು, ಯಾಕೆಂದರೆ ಮಹಿಳೆಯರ ಹೆಸರು ಹೇಳಬಾರ್ದು. ಹುಡುಗಿ BE ಓದ್ತಾಳೆ, ಹುಡುಗನೂ BE ಓದ್ತಾನೆ. ಹುಡುಗಿ ಈಗ ಊರಂದರೆ ಹೆಂಗಿದೆ ಅಂದರೆ, ನಮ್ಮ ದೇಶದಲ್ಲಿ ಕೇರಿ ಒಂದು ಕಡೆ ಇರುತ್ತೆ, ಊರು ಅಗ್ರಹಾರ ಬೇರೆ ಇರುತ್ತೆ. ಊರಲ್ಲಿ ಒಬ್ಬ ಹುಡುಗಿ, ಅವರು ಈ ಗೊಲ್ಲರು ಯಾದವ್ರು ಅಂತಾರಲ್ಲ, ಆ ಜಾತಿಗೆ ಸೇರಿರೋಳು. ಆ ಹುಡುಗಿ ಅವ್ರ ತಂದೆ ಆ ಜಾತಿ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ತಾನೆ. ಹುಡುಗಿ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಹುಡುಗ, ಅವನು ದಲಿತ ಹುಡುಗನ್ನ ಲವ್ ಮಾಡ್ತಾಳೆ. ಅವನ ಅಪ್ಪನಿಗೆ ಹುಟ್ಟಿದಾಗಲೇ ಕೈ ಬರೋದಿಲ್ಲ, ಪ್ಯಾರಾಲಿಸಿಸ್, ಸ್ಟ್ರೋಕ್ ಅವನಿಗೆ. ನೋಡಿ, ಹುಡುಗಿ ಮನೆಯಲ್ಲಿ ಮಲ್ಕೊಂಡಿರ್ತಾಳೆ, ಅವ್ರ ತಾಯಿ ಇರ್ತಾಳೆ. ಆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಕೈಯಲ್ಲಿ ಕತ್ತಿ ಸಿಗ್ತಾನೆ, ಸಾಯಿಸ್ಬಿಡ್ತಾನೆ. ಈ ಥರ ಸುಮಾರು ಹೇಳ್ಬೋದು. ಈಗ ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಇರೋದು ಹರಿಯಾಣ, ಜಾಟ್ಸ್, ರಜಪೂತ್, ಕ್ಷತ್ರಿಯರು, ಕಾಶ್ಯಾತ. ಈ ಹುಡುಗಿಯರು ಬೇರೆ ಹುಡುಗರನ್ನ ಅಂದರೆ ಅಲ್ಲಿ ಕಾಪ್ ಪಂಚಾಯತ್, ಅಲ್ಲಿನೂ ಜಾತಿ ಸಂಘಟನೆಗಳು. ಅಂದರೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಹರಿಯಾಣ, ಪಂಜಾಬ್ ಇಲ್ಲಿ ಜಾಸ್ತಿ ಆಗುತ್ತೆ. ಈಗ ಸೌತ್ ಅಂದು ಬಂದರೆ ತಮಿಳ್ನಾಡು, ಕರ್ನಾಟಕ, ತೆಲಂಗಾಣ, ಆಂಧ್ರ. ಅಂದರೆ ಸೇಫ್ ಜಾಗ ಅಂದರೆ ಕೇರಳ. ಲಿಟ್ರಸಿ ಜಾಸ್ತಿ ಇದೆ, 100% ಲಿಟ್ರಸಿ ಇದೆ, ಪ್ರೋಗ್ರೆಸಿವ್ ಥಾಟ್ ಇದೆ. ಈಗ ಅಂಬೇಡ್ಕರ್ ವಾದ,
ಪೆರಿಯಾರ್ವಾದ, ಮಾರ್ಕ್ಸ್ವಾದ, ಮಾವೋವಾದ, ಇದು ಯಾರ ತಲೆಯಲ್ಲಿ ಇರುತ್ತೋ ಅವರು ಇದನ್ನು ಎನ್ಕರೇಜ್ ಮಾಡ್ತಾರೆ, ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಮಾಡ್ತಾರೆ. ಎಲ್ಲಿ ಮೂಲಭೂತವಾದ ಇದೆಲ್ಲ, ಮೂಲಭೂತವಾದ ಜಾತಿವಾದ, ಕೋಮುವಾದ, ಫೇತು, ಅಲ್ಲಿ ಈ ಕ್ರೂರ ಕೊಲೆಗಳು ನಡೀತೆ. ಈಗ ಹುಬ್ಬಳ್ಳಿನಲ್ಲಿ, ಹೆಸರು ಹೇಳೋದು ಬೇಡ, ನೋಡಿ ಅಲ್ಲಿ ಹುಡುಗಿ ಲವ್ ಮಾಡ್ತಾಳೆ. ಹುಡುಗಿ ಎಲ್ಲಿ ಲಿಂಗಾಯತ ಸಮೂಹಕ್ಕೆ ಸೇರಿದವಳು, ದಲಿತ ಹುಡುಗನ್ನೇ ಲವ್ ಮಾಡ್ತಾಳೆ. ಅವರು ಹಾವೇರಿಗೆ ಹೋಗ್ತಾರೆ, ಕೊಂದುಬಿಡ್ತಾರೆ. ಇದರಲ್ಲಿ ವಿಕ್ಟಿಮ್ಸು ನೋಡಿ, ದಿಸ್ ಇಸ್ ಕಾಲ್ಡ್ ಪ್ಯಾಟ್ರಿಯಾರ್ಕಲ್. ವಿಕ್ಟಿಮ್ಸು ಯಾವಾಗಲೂ ಮಹಿಳೆಯರೇ. ಅಂದರೆ ತಮಿಳಲ್ಲಿ ವನ್ಯ ಕುಲ ಕ್ಷತ್ರಿಯ ಅಂದರೆ ಅದು ಕಾಶ್ಯಾತ, ಅದು ಒಂಥರ. 1 year ವೈತಿಲ್ ಅನ್ಯನ ಅಂದರೆ ವನ್ಯ ಕುಲ ಕ್ಷತ್ರಿಯ ಹೆಣ್ಣು ಮಗಳು ಹೊಟ್ಟೆಯಲ್ಲಿ ಬೇರೆ ಅವರ ಮಗುವ, ಆ ಮಗುವನ್ನೇ ಒಪ್ಪೋದಿಲ್ಲ ಅವರು. ಅಂದರೆ ಒಂದು ಹುಡುಗಿ ಹುಟ್ಟಿದ್ರೆ ಅದು ಅಲ್ಲಿಗೆ ಅವಳಿಗೆ ಶಿ ಹ್ಯಾಸ್ ನೋ ರೈಟ್. ಅಂದರೆ ಇದರಲ್ಲಿ ಏನಾಗುತ್ತಂದರೆ ರೈಟ್ ಟು ಲಿವ್ ವಿತ್ ಡಿಗ್ನಿಟಿ. ನೋಡಿ, ನಮ್ಮ ದೇಶದಲ್ಲಿ ಬ್ರಿಟಿಷ್ನವರು ಇಂಡಿಯನ್ ಪಿನಲ್ ಕೋಡ್ ಪಿನಲೈಸ್ ಮಾಡೋದು 302, ಜೊತೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಸೇರಿದರೆ 34, 120B, 149 ಕಾಮನ್ ಇಂಟೆನ್ಷನ್ನು, ಅನ್ಲಾಕ್, ಇದೆಲ್ಲ ಮಾಡಿದರು. ಆದರೆ ಈ ಕ್ರೂರ ಕೊಲೆನ ಬ್ರಿಟಿಷ್ನವರು ಯೋಚನೆ ಮಾಡಿಲ್ಲ. ಬಹುಶಃ ಥಾಮಸ್ ಮಕಾಲೆ ಅವನು ಬ್ರಿಟಿಷ್ನವನು, ಊಟಿನಲ್ಲಿ ಕೂತ್ಕೊಂಡು ಕೋಡಿಫೈ ಮಾಡಿದ್ದು. ಈ ಥರನೂ ಜನರು ಚಿಂತನೆ ಮಾಡ್ತಾರೆ, ಕ್ರೂರ ಕೊಲೆ ಮಾಡ್ತಾರೆ ಅಂತ ಯೋಚನೆ ಮಾಡಿಲ್ಲ ಅವನು. ಕಾನೂನಲ್ಲಿ ಅದನ್ನು ತಂದಿಲ್ಲ. ಈಗ 1/7/2024 ಈಗ BJP ಸರ್ಕಾರ ಒಂದು IPCಯನ್ನು ತೆಗೆದುಬಿಟ್ಟು BNS ಅಂದು ತಂದಿದ್ದಾರೆ. ಅಲ್ಲಿನೂ ಇದ್ರ ಬಗ್ಗೆ ಇಲ್ಲ. ಹೌದು, ಮಾಬ್ ಲಿಂಚಿಂಗು, ಮದುವೆ ಮಾಡ್ಕೊಳ್ತೀನಿ ಅಂದು ಹೇಳಿ ಮೋಸ ಮಾಡಿದರೆ 10 years ಪನಿಷ್ಮೆಂಟ್ ಎಂದು ಮಾಡಿದ್ದಾರೆ. ಬಟ್ ಈ ಕ್ರೂರ ಕೊಲೆ ಇದಲ್ಲ, ಐ ಡೋಂಟ್ ಯೂಸ್ ದ ವರ್ಡ್ ಆನರ್ಗೆ, ಇಟ್ಸ್ ಕಾಂಟ್ ಬಿ ಆನರ್. ಇಲ್ಲಾಂದರೆ ಸೈಕಿಕ್ ಮರ್ಡರ್ಸ್ ಅದು, ಇದು ಸೈಕು. ಅಂದರೆ ಇದ್ರ ಯಾವಾಗಲೂ ವಿಕ್ಟಿಮು ಮಗಳೇ, ಹೆಣ್ಣು ಮಗಳೇ. ಅಪ್ಪ ಅಣ್ಣ ಮಗಳನ್ನ ಮರ್ಡ್ರ್ ಮಾಡೋದು, ಇದು ಏನು ಇಟ್ಸ್ ಕಾಂಟ್ ಬಿ ಕಾಲ್ಡ್ ಎಸ್ ಆನರ್ ಕಿಲ್ಲಿಂಗ್. ಇಟ್ ಈಸ್ ಅ ಬ್ರೂಟಲ್ ಕಿಲ್ಲಿಂಗ್. ಅವರು ಮನುಷ್ಯರೇ ಅಲ್ಲ. ನೋಡಿ, ಇದುವರೆಗೆ ಕಾನೂನಿಲ್ಲ. ಈಗೇನೋ ಕರ್ನಾಟಕ ಸರ್ಕಾರ ನಾವು ಕಾನೂನು ಮಾಡ್ತೀವಿ. ಎಂಥ ಕಾನೂನು ಅಂದರೆ ಹ್ಯಾಂಗಿಂಗ್ ಕೊಡ್ತೀರ ಅವರಿಗೆ. ಇದು ಈಗ ಸುಪ್ರೀಂ ಕೋರ್ಟು 2006 ಲತಾ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ UP ಅಲ್ಲಿ ಹೇಳಿದರು ಕಾನೂನು ಮಾಡಬೇಕಂದು ಹೇಳಿದರು. 2010ನಲ್ಲಿ ಹೇಳಿದರು, 2018ನಲ್ಲಿ ಹೇಳಿದರು. ಬಟ್ ಕ್ರೂರ ಕೊಲೆ ಇದೇನು ಹಾನರ್ ಕಿಲ್ಲಿಂಗ್ ಅಂದು ಹೇಳಿರೋವನಿಗೆ ಹೂ ಬ್ರ್ಯಾಂಡೆಡ್ ದಿಸ್ ಆಸ್ ಆನರ್ ಕಿಲ್ಲಿಂಗ್, ಅವನ ಮನಸ್ಥಿತಿ ಏನಿದೆ? ವೈ ವಿ ಕಾಲ್ ಇಟ್ ಆಸ್ ಆನರ್ ಕಿಲ್ಲಿಂಗ್? ಇಟ್ಸ್ ನಾಟ್ ಆನರ್, ಇಟ್ಸ್ ಅ ಮೈಂಡ್ ಸೆಟ್. ನೋಡಿ, ಇದು ಮನೆಯಲ್ಲೇ ಈಗ ಬಂಗಾರಪೇಟೆ ಹೇಳಿದ್ದೀನಲ್ಲ, ನಾನು ಆಸ್ ಎ ಲಾಯರ್ ನಾನು ಆ ಕೇಸ್ ಫೈಲ್ ಓದಿದ್ದೀನಿ. ಈಗ ಮಗಳು ಮನೆಯಲ್ಲಿ ಇರ್ತಾಳೆ, ಹೆಂಡತಿ ಇನ್ನೊಂದು ರೂಮಲ್ಲಿ ಇರ್ತಾಳೆ, ಇನ್ನೊಂದು ಮಗಳು ಇನ್ನೊಂದು ರೂಮಲ್ಲಿ ಇರ್ತಾಳೆ. ಇಲ್ಲ ಸಣ್ಣ ಮನೆ ಆದರೆ ಎಲ್ಲ ಒಂದು ಕಡೆನೇ ಮಲಗ್ತಾರೆ. ಈ ಪೊಲೀಸು ತನಿಖೆ ಮಾಡ್ತಾರೆ, FIR. ಪೊಲೀಸರಿಗೂ ಒಂದು ಪ್ರೋಗ್ರೆಸಿವ್ ಥಿಂಕಿಂಗ್ ಇಲ್ಲ. ಈಗ ವಿಟ್ನೆಸ್ ಆಗಿ ಹೆಂಡ್ತಿನ ಹಾಕ್ತಾರೆ, ಮಗಳನ್ನ ಅಪ್ಪ ಕೊಲ್ತಾನೆ, ಅವನ ಹೆಂಡ್ತಿ ಒಂದು ವಿಟ್ನೆಸ್ಸು, ಇನ್ನೊಂದು ಮಗಳು ಒಂದು ವಿಟ್ನೆಸ್ಸು, ನೆಂಟರು ಅಂದರೆ ಹಳ್ಳಿಗಳಲ್ಲಿ ಗೋಲ್ಡ್ರೆಲ್ಲ ಒಂದು ಕಡೆ ಇರ್ತಾರೆ, ಕುರುಬರು ಒಂದು ಕಡೆ ಇರ್ತಾರೆ, ಜಾತಿ ರೀತಿಯಾಗಿ ಹಳ್ಳಿ ಇರುತ್ತೆ. ಕೋರ್ಟಿಗೆ ಬಂತು, FIR ಹಾಕಿದರು, ಕೋರ್ಟ್ಗೆ ಚಾರ್ಜ್ ಶೀಟ್ ಹಾಕಿದ್ರು. ಕೋರ್ಟಿಗೆ ಬಂದರೆ ಈಗ ಏನು ಯಾರು ಹೇಳಬೇಕು? ಮನೆಯಲ್ಲಿ CCTV ಇಲ್ಲ. ಈಗ CDR ಮನೆಯಲ್ಲೇ ಇರುತ್ತೆ.
ಲೊಕೇಶನ್ ಟವರ್ ಡಂಪು ಟವರ್ ಲೊಕೇಶನ್ ಎಲ್ಲ ಬರೋದಿಲ್ಲ. ಬೇರೆ ಯಾರೋ ಕೊಲೆಗಾರ ಮನೆಗೆ ಬಂದರೆ ಅವ್ನ ಟವರ್ ಲೊಕೇಶನ್ ಎಲ್ಲಿತ್ತು ಅಂದರೆ ಇದು ಯೂಸ್ಲೆಸ್ಸು. CCTV ಫುಟೇಜ್ ಏನು ಎಲ್ಲರ ಮನೆಯಲ್ಲಿ ಇರೋಲ್ಲ, ಇದ್ರೇನು ಅದನ್ನು ಡಿಸ್ಟ್ರಾಯ್ ಮಾಡಿಬಿಡ್ತಾರೆ. ಎಂಟೈರ್ ಫ್ಯಾಮ್ಲಿನ ಸಾಕ್ಷಿದಾರರಾಗಿ ಹಾಕಿದ್ರು. ಎಲ್ಲರೂ ಆ ಸ್ಟೈಲು ಪ್ರತಿಕೂಲ ಸಾಕ್ಷಿ ಹೊರಗೆ ಬಂದುಬಿಟ್ಟ. ಅಂದರೆ ಈ ಕೊಲೆಗಳು ಏನಾಗುತ್ತೆ ಅಂದರೆ ಫ್ಯಾಮ್ಲಿ ಎಲ್ಲ ಸೇರಿ ಕೊಲೆ ಮಾಡ್ತಾರೆ. ಅಂದರೆ ಕಾನ್ಸ್ಪಿರಸಿ ಯಾರು ಗೊತ್ತಾಗುತ್ತೆ, ಹೆಂಗೆ ಬಂದು ಹೇಳ್ತಾಳೆ, ಓಲ್ ಫ್ಯಾಮ್ಲಿನೇ ಜಾತಿ ರೀತಿಯಾಗಿ ಮೂಲಭೂತವಾಗಿ ಈ ಕೆಟ್ಟ ಚಿಂತನೆಯಿಂದ ಸೈಕಿಕ್ ಥಿಂಕಿಂಗ್ ಬರುತ್ತೆ. ಕಾನೂನೇ ಇಲ್ಲ. ಮೇಡಮ್ ಅವರೇ, ನಮ್ಮ ಮಾತನ್ನೇ ಕೇಳಬೇಕು ಅನ್ನುವಂಥ ಮನಸ್ಥಿತಿ ಪೋಷಕರು ಎಲ್ಲಿಂದ ಅವರ ಮನಸ್ಥಿತಿ ಶುರುವಾಗತ್ತೆ ಅಂತೇಳಿ ನಮ್ಮ ಮಾತನ್ನೇ ಕೇಳಬೇಕು. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ, ಈ ರೀತಿ ಅಂತರ್ಜಾತಿ ವಿವಾಹ ಆಗುವಂಥ ಸಂದರ್ಭದಲ್ಲಿ, ಪ್ರೀತಿ ಬೀಳುವಂಥ ಸಂದರ್ಭದಲ್ಲಿ ನಮ್ಮ ಮಾತನ್ನೇ ಕೇಳಬೇಕು ಅಂತ ಮನಸ್ಥಿತಿ ಅವ್ರಿಗೆ ಬಂದುಬಿಡುತ್ತೆ. ಎಲ್ಲಿಂದ ಹುಟ್ಟುತ್ತೆ ಇದು? ನಮ್ಮ ಮಾತನ್ನೇ ಕೇಳಬೇಕು ಅಂತ ಎಲ್ಲರಿಗೂ ಇರುತ್ತೆ, ಅಪ್ಪ ಅಮ್ಮಂಗೆ ಒಬ್ಬರಿಗೆ ಅಲ್ಲ, ಪ್ರತಿಯೊಬ್ಬರಿಗೂ ನನ್ನ ಮಾತೇ ನಡಿಬೇಕು ಅನ್ನೋದಕ್ಕೆ ಕೆಲವೊಂದೆಲ್ಲ ಪ್ರಾಬ್ಲಮ್ಸ್ ಶುರು ಆಗೋದು. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಈಗ ನಮ್ಮ ಹ್ಯೂಮನ್ ಬ್ರೈನ್ ಸಾಮಾನ್ಯವಾಗಿ ಎಲ್ಲಿ ಯಾವುದು ಥ್ರೆಟ್ ಅಂತ ನೋಡುತ್ತೋ, ಇದು ಅಪಾಯಕಾರಿ ಡೇಂಜರ್ ಅಂತ ನೋಡುತ್ತೋ, ಆವಾಗ ನಮ್ಮ ಒಂದು ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಏನು ನಾಲೆಡ್ಜ್ ಬ್ರೈನ್ ಅಂತೀವಿ ಅದು ಆಫ್ ಆಗಿಬಿಡುತ್ತೆ. ಏನು ತಿಳ್ಕೊಂಡಿದ್ದು, ಓದಿದ್ದು, ಅವ್ರು ಕಲ್ತಿದ್ದು ಎಲ್ಲ ವಿಷಯಗಳು ಮರ್ತು ಬಿಡ್ತಾರೆ. ಥ್ರೆಟ್ ಅಂತ ಬಂದಿದ್ದು ನಮ್ಮ ಬ್ರೈನು ಇದು ಡೇಂಜರ್, ಇದು ಅಪಾಯಕಾರಿ ಅಂದ್ಬಿಟ್ಟು ಅದ್ರ ವಿರುದ್ಧವಾಗಿ ಕೆಲಸ ಮಾಡೋಕ್ಕೆ ಶುರು ಆಗುತ್ತೆ. ಇಲ್ಲೂ ಅಷ್ಟೇ, ಈ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ ಅಪ್ಪ ಅಮ್ಮಂದ್ರು ಚಿಕ್ಕ ವಯಸ್ಸಿಂದನೂ. ಮಕ್ಕಳಿಗೆ ಏನಾದರೂ ತೊಂದರೆ ಆಗುತ್ತೆ ಅಂದ ತಕ್ಷಣ ಇವರು ಬೇರೆ ರೀತಿಯಲ್ಲಿ ವರ್ತನೆ ಮಾಡಿ ಅಭ್ಯಾಸ ಇರುತ್ತೆ. ಇದು ಕೂಡ ಏನೋ ಒಂದು ನಮ್ಮ ಮಕ್ಕಳಿಗೆ ತೊಂದರೆ ಆಗುತ್ತೆ, ಮುಂದಿನ ಪೀಳಿಗೆ ಅವರಿಗೆ ತೊಂದರೆ ಆಗುತ್ತೆ, ನಮ್ಮ ಇಡೀ ಕಮ್ಯುನಿಟಿಗೆ ತೊಂದರೆ ಆಗುತ್ತೆ, ಈ ಥರ ಮನೋಭಾವನೆಗಳು, ನೆಗೆಟಿವ್ ಬಿಲೀಫ್ ಸಿಸ್ಟಮ್ ಏನು ಮಾಡುತ್ತೆ, ಈ ಥರ ಕೃತ್ಯಗಳನ್ನು ಮಾಡೋದಕ್ಕೆ ಅವರು ಮುಂದಾಗ್ತಾರೆ. ಸೊ ಬೇರೆಯವ್ರು ಈ ಕೆಲಸ ಮಾಡಬಾರ್ದು ಅನ್ನೋದು ತೋರ್ಸೋಕ್ಕೆ ಹೋಗಿ ತಮ್ಮ ಒಂದು ಲೈಫೇ ಹಾಳಾಗ್ತಾ ಇದೆ, ನಾವಿಲ್ಲಿ ಮರ್ಯಾದೆ ಕಳ್ಕೊತಾ ಇದ್ದೀವಿ ಅನ್ನೋ ಪರಿಜ್ಞಾನ ಕೂಡ ಅವ್ರಿಗಿರಲ್ಲ. ಸೊ ಇದರಿಂದ ಅವರು ಪ್ರಾಬ್ಲಮ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ಮರ್ಯಾದೆ ಅನ್ನೋ ಆ ಕಾನ್ಸೆಪ್ಟ್ ಅರ್ಥನೇ ಅವ್ರಿಗೆ ಗೊತ್ತಿರಲ್ಲ, ನಾವು ಆ ಒಂದು ಅವೇರ್ನೆಸ್ಸೇ ಅವರಿಗೆ ಹೊರಟೋಗಿರುತ್ತೆ. ಸೊ ಅದರಿಂದ ಈ ಪ್ರಾಬ್ಲಮ್ಸ್ಗಳು ಎಲ್ಲದರಲ್ಲೂ ಅಷ್ಟೇ, ಈ ಭಯ, ಆಮೇಲೆ ಈಗೋ ಜಾಸ್ತಿ ಆದಷ್ಟು, ಅಹಂಕಾರ ಜಾಸ್ತಿ ಆದಷ್ಟು ಈ ಭಯ ಜಾಸ್ತಿ ಆಗುತ್ತೆ. ಭಯದ ಜೊತೆಗೆ ಸಪೋರ್ಟ್ ಸಿಗುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿದಾಗ, ಕುಟುಂಬನೇ ಸಪೋರ್ಟ್ ಮಾಡಿದಾಗ ಇನ್ನೂ ಕೃತ್ಯಗಳನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಅಲ್ಲ, ಇದು ಭಯನ ಕೋಪನ ಕೊಲೆ ಮಾಡೋ ಹಂತಕ್ಕೆ ಹೋಗೋದು, ಭಯದಿಂದ ಕೊಲೆ ಮಾಡ್ತಾರ ಅಥವಾ ಕೋಪದಿಂದ ಕೊಲೆ ಮಾಡಲಾಗತ್ತಾ? ಮಿಕ್ಸ್ಡ್ ಸರ್. ಭಯ ಇದ್ದಾಗಲೇ ಏನೋ ಆಗಿಬಿಡುತ್ತೆ ಅನ್ನೋ ಭಯ ಫಸ್ಟ್, ಇನ್ಸೆಕ್ಯೂರಿಟಿ. ಈಗ ಕೊಲೆ ಮಾಡೋರು, ಕೆಟ್ಟ ಕೆಲಸ ಮಾಡೋರಿಗೆ ಫಸ್ಟ್ ಬರೋದೇ ಭಯ, ಏನೋ ಆಗ್ಬಿಡುತ್ತೆ ಅಂತ. ಅದಕ್ಕೆ ಕೋಪ ಜಾಸ್ತಿ ಆಗುತ್ತೆ. ಕೋಪ, ಗಿಲ್ಟು ಇದೆಲ್ಲದ್ರ ಜೊತೆ ಜಾಸ್ತಿ ಆಗಿ ಅವರು ಕೃತ್ಯಕ್ಕೆ ಮುಂದಾಗ್ತಾರೆ. ಸೊ ಫಸ್ಟ್ ಬರೋದೇ ಭಯ, ಇನ್ಸೆಕ್ಯೂರಿಟಿ ಫೀಲಿಂಗ್, ಏನೋ ಆಗ್ಬಿಡತ್ತೆ ನನಗೆ. ಯಾಕಂದರೆ ಸರ್ವೈವಲ್ ಮೋಡಲ್ ಇರುತ್ತೆ ಬ್ರೈನು, ನಾನು ಉಳಿಬೇಕು. ಸೊ ಆ ಉಳಿವಿಕೆಗೆ ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ಅದು ಏನು ಮಾಡೋದಕ್ಕೂ ಹೆಸೋದಿಲ್ಲ. ಆವಾಗ ಈ ಕೋಪ ಜಾಸ್ತಿ ಆಗಿ ಅವರು ಅದರಲ್ಲೂ ಸಪೋರ್ಟ್ ಸಿಕ್ತು ಅಂದರೆ ಕೃತ್ಯಗಳನ್ನು ಜಾಸ್ತಿ ಮಾಡ್ತಾರೆ. ಬಾಲನ್ ಸರ್, ಈ ಮರ್ಯಾದೆ ಹತ್ಯೆಗೆ ಪ್ರಮುಖ ಕಾರಣಗಳೇನು? ಜಾತಿವಾದ, ಧರ್ಮ ಬೋಧನೆಗಳು, ಅವರು ಓದೋದು, ಕೇಳೋದು, ಒಂದು ಕೀಳು ಜಾತಿ, ಮೇಲು ಜಾತಿ. ಸೊ ಅದನ್ನು ನೋಡಿ, ಈಗ ಅದರಲ್ಲಿನೂ ಈಗ ಬ್ರಾಹ್ಮಣರಲ್ಲಿ ಈ ಹಾನರ್ ಕಿಲ್ಲಿಂಗ್ ಅನ್ನೋದು ಎಲ್ಲಿ ಕಂಡು ಬರ್ತಾ ಇಲ್ಲ. ಈ ಮಿಡ್ಲ್ ಕ್ಯಾಸ್ಟ್ ಇದೆಲ್ಲ, ಮಧ್ಯ ಜಾಸ್ತಿ. ಸೊ ಇದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಅವರ್ಣೀಯರು, ಇದು ಸವರ್ಣೀಯರು, ಕೆಳಗಡೆ ಅವರ್ಣೀಯರು, ಅದು ಡಿವಿಜ. ಇವರು ಶೂದ್ರರು ಮತ್ತು ದಲಿತರು. ಇದ್ರ ಮೋಸ್ಟ್ ಆಫ್ ದ ಕಿಲ್ಲಿಂಗ್ಸ್ ನೋಡಿದರೆ ಬಿಟ್ವೀನ್ ಶೂದ್ರ ಆ್ಯಂಡ್ ದಲಿತ್ ಕಮ್ಯುನಿಟಿನೇ ಅವ್ರು ಅಕ್ಸೆಪ್ಟ್ ಮಾಡಲ್ಲ. ಅವ್ರ ಮನುಷ್ಯರು ಅಂತಂದರೆ ಇದು ಒಂದು ದ್ವೇಷ ಬೀಜ ಬ್ಲಡ್ಡಲ್ಲಿ DNA ಸೇರ್ಕೊಂಡ್ಬಿಟ್ಟಿದೆ. ಸೊ ಎಲ್ಲನೂ ಈ ಥರ ಕೊಲೆಗಳಂದರೆ ಶೂದ್ರ ಹುಡುಗಿಯರು, ಶೂದ್ರ ಹುಡುಗಿಯರು, ದಲಿತ ಹುಡುಗರು. ಈಗ ಏನು ನಡೆದಿದ್ದೋ ಹುಬ್ಬಳ್ಳಿಯಲ್ಲಿ, ಅದರಲ್ಲಿ ನೋಡಿ ಲಿಂಗಾಯತ ಅಂದರೆ ಬಸವ, ಅವರು ಜಾತಿನೇ ಇಲ್ಲ ಅಂದು ಅದು ಇನ್ನೊಂದು ಜಾತಿ ಆಯಿತು ಅಂದರೆ ಅದು ಮೇಲು ಜಾತಿ. ಹುಡುಗ ದಲಿತ ಹುಡುಗ, ಕೀಳು ಜಾತಿ ಆಯಿತು. ಈಗ ತಮಿಳ್ನಾಡಲ್ಲಿ ಆಗುತ್ತೆ ಮೋಸ್ಟ್ಲಿ. ಈ ಲವ್ ಹುಡುಗರಂದರೆ ದಲಿತ ಹುಡುಗನ್ನ ಪ್ರೀತಿ, ಮದುವೆ, ಮಗು ಬಂದರೆ ಕೀಳು ಜಾತಿ ಹುಡುಗನನ್ನು ಮಗಳು ಮದುವೆ ಮಾಡ್ಕೊಂಡಿದ್ದಾಳೆ, ಮಗಳನ್ನೇ ಕೊಲೆ ಮಾಡಿಬಿಡ್ತಾರೆ ಅಂದರೆ ಇದು ಯಾವ ಮನಸ್ಥಿತಿ?
ಅಪ್ಪ, ಇದು ಮೋಸ್ಟ್ ಆಫ್ ದ ಕೇಸ್. ಅದೇ ಸರ್, ಈಗ ಆ ಲೇಡಿ ಅಂದರೆ ಆ ಹುಡುಗಿ ದಲಿತ ಜಾತಿ ಅಂದರೆ ಸಮಸ್ಯೆ ಆಗಲ್ಲ, ಆ ಹುಡುಗ ದಲಿತ ಜಾತಿ ಅಂದರೆ ಅಲ್ಲಿ ಮರ್ಡರ್ ಆಗ್ತದೆ. ಅಲ್ಲೇ ಮರ್ಡರ್ ಆಗುತ್ತೆ, ಅಲ್ಲಿನೂ ಹುಡುಗನ ಮರ್ಡರ್ ಆಗೋದಿಲ್ಲ, ಹುಡುಗಿ ಮರ್ಡರ್ ಆಗ್ತಾಳೆ. ಹೌದು, ಕೀಳು ಜಾತಿ. ಅದನ್ನೇ ನನ್ನ ಮಗಳು, ನಾನು ಮೇಲು ಜಾತಿ, ನಾನು ಶೂದ್ರ, ಅದು ತಲೆಗೆ ಹೋಗ್ಬಿಟ್ಟಿದೆ ಜಾತಿವಾದ. ನಾನು ಮೊದಲೇ ಹೇಳಿದೆ, ಇದರಲ್ಲಿ ಕೊಲೆ ಮಾಡ್ತಾರಲ್ಲ ಅವರು ಆ ಜಾತಿ ಸಂಘಟನೆಗಳಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ. ಆ ಧರ್ಮದ ಸಂಘಟನೆ ರಾಜಕೀಯಗಳನ್ನು ಮಾಡ್ತಾರೆ ಅವರು. ಈಗ ಮೊನ್ನೆ ನನ್ನ ಆಫೀಸ್ಗೆ ಒಂದು ಹುಡುಗಿ ಬಂದಳು. ಹುಡುಗಿ ಯಾರಂದರೆ ಹಿಂದೂ ಹುಡುಗಿ. ಅವರು ಒಂದು ದೊಡ್ಡ ಕೋರ್ಟಲ್ಲಿ ಒಂದು ದೊಡ್ಡ ಪೀಠದಲ್ಲಿ ಕೆಲಸ ಮಾಡೋ ಒಂದು ಹುಡುಗಿ ಒಂದು ಮುಸ್ಲಿಮನ್ನ ಲವ್ ಮಾಡ್ತಾಳೆ, ಕನ್ವರ್ಟ್ ಆಗ್ತಾಳೆ ಮುಸ್ಲಿಮ್ಗೆ. ಆ ಹುಡುಗನ ಬ್ರದರ್ಸು ಹಿಂದೂ ಹುಡುಗಿನ ಮದುವೆ ಮಾಡ್ಕೊಂಡಿದ್ದು ಕೊಲೆ ಮಾಡಿಬಿಡ್ತಾರೆ ಅವಳು ಎದುರುಗಡೆನೆ. ಈ ಅಮ್ಮ ಪ್ರೊಟೆಕ್ಟ್ ಮಾಡೋಕ್ಕೆ ಹೋದರೆ ತಲೆ ಮೇಲೆ ಹೊಡಿತಾರೆ, ತಲೆ ಹೋಗ್ಬಿಟ್ಟಿದೆ ಕೂದಲೆಲ್ಲ. ನನ್ನ ಆಫೀಸ್ಗೆ ಬಂದು ಆಶ್ಚರ್ಯವಾಗಿರುತ್ತೆ. ಒಂದೇ ಕಾರಣ ಅಂದರೆ ಇದು ಮೂಲಭೂತವಾದ, ಮೂಲಭೂತ ಧರ್ಮದವಾದ, ಮೂಲಭೂತ ಜಾತಿವಾದ. ನಾನು ಹೇಳಿದೆ ಬುದ್ಧಿಸ್ಟ್ ಎಲ್ಲಿದೋ ಅಲ್ಲಿ ಇದು ನಡೀತಾ ಇಲ್ಲ, ಅಲ್ಲಿ ಇದು ಇಲ್ಲ. ಜಾತಿವಾದ ಎಲ್ಲಿ ಬರುತ್ತೋ ಅಲ್ಲೇ ಆಗುತ್ತೆ. ಈಗ ನಾರ್ತಲ್ಲಿನೂ ಆಗುತ್ತೆ. ನಾರ್ತ್ ಅಂದರೆ ವೆಸ್ಟಲ್ಲಿ ಆಗುತ್ತೆ. ವೆಸ್ಟಲ್ಲಿ ರೇಷಿಯಲ್ಲು, ಬ್ಲಾಕು ವೈಟು. ಬಟ್ಟು ಈ ಥರ ಅಪ್ಪನೇ ಮಗಳನ್ನ ಕೊಂದು ಬಿಡೋದು ಅನ್ನೋದು ಅದೇನು ನಮ್ಮ ದೇಶದಲ್ಲೇ ನಡೀತಾ ಇದೆ. ಇದು ದುರಂತ. ಅಂದರೆ ಲಾ ಮೇಕರ್ಸ್, ಕಾನೂನು ಮಾಡೋರು ಇದನ್ನು ಯೋಚನೆ ಮಾಡಿ ಕಾನೂನೇ ಮಾಡಿಲ್ಲ. ಇದು ಹೆಂಗಾಗುತ್ತೆ? ಮನೆ ಒಳಗಡೆನೇ ಒಂದು ಮಗಳನ್ನ ಒಬ್ಬರನ್ನ ಸಾಯಿಸಿಬಿಟ್ಟು ಬೇರೆಯವ್ರನ್ನ ವಿಟ್ನೆಸ್ ಹಾಕಿದರೆ ಎಲ್ಲ ಕೊಂದವರೆಲ್ಲ ಹೊರಗೆ ಬರ್ತಾರೆ. ಯಾವುದೋ ಒಂದು ಬೀದಿನಲ್ಲಿ ಹೊಡಿತಾರೆ, ಅಲ್ಲಿ CCTV ಇರುತ್ತೆ, ಕನ್ವಿಕ್ಷನ್ ಆಗುತ್ತೆ. ತಮಿಳ್ನಾಡಲ್ಲಿ ಗೋಕುಲ್ ರಾಜ್ ಮರ್ಡರ್ ಕೇಸ್ ಒಂದು ಲೈಫ್ ಸೆಂಟೆನ್ಸ್ ಆಯಿತು. ಎಲ್ಲ ಸಾಕ್ಷಿಗಳು ಕಣ್ಣಾರೆ ಕಂಡ ಸಾಕ್ಷಿಗಳು ಪ್ರತಿಕೂಲ ಸಾಕ್ಷಿಗಳಾಗ್ತಾರೆ. ಬಟ್ ಬೀದಿನಲ್ಲಿ ಹೊಡೆಯೋದಿದ್ರೆ CCTVನಲ್ಲಿ ರೆಕಾರ್ಡ್ ಆಗುತ್ತೆ, ಅದರಿಂದ ಲೈಫ್ ಸೆಂಟೆನ್ಸ್ ಆಗುತ್ತೆ. ಅಂದರೆ ಕಾನೂನು ಬದಲಾವಣೆ ಆಗಬೇಕು, ಮನಸ್ಥಿತಿ ಬದಲಾವಣೆ ಆಗಬೇಕು. ಇದಕ್ಕೆ ಇಡೀ ಸಮಾಜನೇ ಕಾರಣ ಅಂತೀನಿ ನಾನು. ಈ ಜಾತಿವಾದ ವಿರೋಧ ರಾಜಕೀಯ ಸಿದ್ಧಾಂತಗಳು, ಇದನ್ನು ಅಂಬೇಡ್ಕರ್ ಹೇಳಿದ್ದಾರೆ, ಪೆರಿಯಾರ್ ಹೇಳ್ತಾರೆ, ಮಾರ್ಕ್ಸ್ವಾದಿಗಳು, ಮಾವೋವಾದಿಗಳು ಇದನ್ನೆಲ್ಲ ಹೇಳ್ತಾರೆ. ಆದರೆ ಮೂಲಭೂತವಾದಿಗಳು ಇದನ್ನು ಹೇಳ್ತಾ ಇಲ್ಲ. ಲೆಫ್ಟ್ ಟು ರೈಟ್ ಟು ಸೆಂಟರ್ ಅಂತ ಬರುತ್ತಲ್ಲ, ಈ ರೈಟ್ ಟು ಎಕ್ಸ್ಟ್ರೀಮ್ ರೈಟು. ಸೊ ಈ ಚಿಂತನೆ ಇದಲ್ಲ, ಈ ಚಿಂತನೆನೇ ಈ ಕೊಲೆಗಳಿಗೂ ಕಾರಣ ಅಂತೀನಿ. ಮಾತಾಡೋಣ ಸರ್. ಮೇಡಮ್, ಈಗ ಅಂತರ್ಜಾತೀಯ ವಿವಾಹದಿಂದಾಗಿ ಈ ರೀತಿ ಘಟನೆ ಆದಾಗ ಎಲ್ಲ ಒಂದು ಕಡೆ ನೊಂದವರಿಗೆ ಅಥವಾ ಈ ರೀತಿ ಘಟನೆ ಆದಾಗ ಅವರಿಗೆ ಒಂದು ಸಪ್ರೇಟ್ ಕೇಂದ್ರ ಸ್ಥಾಪನೆ ಮಾಡುವಂಥ ಅವಶ್ಯಕತೆ ಇದೆಯಾ? ಹೌದು ಸರ್, ಕೇಂದ್ರ ಸ್ಥಾಪನೆ ಅವಶ್ಯಕತೆ ಇದೆ. ಯಾಕಂದರೆ ಈ ಅವರು ಅವೇರ್ನೆಸ್ ಅವರಿಗೆ ಅಲ್ಲಿಂದನೇ ಶುರುವಾಗಬೇಕು. ಯಾಕಂದರೆ ಅವರ ನೆಗೆಟಿವ್ ಬಿಲೀಫ್ ಸಿಸ್ಟಮ್ಗಳು ಹೆಚ್ಚಾಗಿ ಈಗ ಏನೋ ಆಗ್ಬಿಡುತ್ತೆ ಅನ್ನೋ ಒಂದು ಇದರಲ್ಲೇ ಅವ್ರು ಈ ಥರ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಕಡೆಗೆ ಅವ್ರು ನಾವು ಏನು ತಪ್ಪು ಮಾಡಿದ್ವಾ, ಸರಿ ಮಾಡಿದ್ವಾ, ಇಲ್ಲ ಈಗ ಕಾನೂನಿನ ಭಯ ಇಲ್ಲ ಅವರಿಗೆ. ಏನಾಗ್ಬಿಡತ್ತೆ ಮುಂದೆ, ನಮ್ಮ ಫ್ಯೂಚರ್ ಏನು, ಇದು ಯಾವುದ್ರ ಬಗ್ಗೆ ಇಲ್ಲದೆ ಈ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಬಲವಾಗಿ ಈ ಬಿಲೀಫ್ ಸಿಸ್ಟಮ್ ತುಂಬಿಕೊಂಡಿದೆ ಅನ್ನೋದು ನೋಡಬೇಕು. ಅಂದರೆ ಇಲ್ಲಿ ಎಷ್ಟು ಮಾನಸಿಕತೆ, ಒಂದು ಆರೋಗ್ಯ ಕೆಟ್ಟಿದೆ, ಸಾಮಾಜಿಕ ಆರೋಗ್ಯ ಕೆಟ್ಟಿದೆ, ಆಧ್ಯಾತ್ಮಿಕ ಆರೋಗ್ಯ ಕೆಟ್ಟಿದೆ, ಇದು ಯಾವುದು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇಂಥವರಿಗೆ ಆ ಒಂದು ಕೇಂದ್ರಗಳನ್ನು, ಅಂದರೆ ಆ ಕೌನ್ಸಿಲಿಂಗ್ ಸೆಂಟರ್ಸ್ನ ಅವಶ್ಯಕತೆ ಇದೆ, ಮತ್ತು ಅವೇರ್ನೆಸ್ ಬರೋವಂಥದ್ದು ಅಂದರೆ ಮೂಡಿಸೋವಂಥ ಅವಶ್ಯಕತೆ ಇದೆ. ಸೊ ಆದಷ್ಟು ಈಗ ನಮ್ಮ ರಾಜಕೀಯನೇ ಕಾಸ್ಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸೊ ಅವ್ರುಗಳೇ ಏನಾದರೂ ಮಾಡಬೇಕು. ಒಂದು ಧರ್ಮ, ರಿಲಿಜಿಯಸ್ ಪೀಪಲ್, ಈಗ ಸೋ ಕಾಲ್ಡ್ ರಿಲಿಜಿಯಸ್ ಅನ್ನೋರು ಕೂಡ ಈ ಕೆಲಸಗಳನ್ನು ಮಾಡ್ತಾರೆ. ಆ್ಯಕ್ಚುಲಿ ರಿಲಿಜಿಯಸ್ನ ಫಾಲೋ ಮಾಡೋರು ಆ ಕಂಪ್ಯಾಷನ್ ಅಂದರೆ ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಡ್ತಾರೆ. ಯಾರಿಗೆ ಅದು ಗೊತ್ತಿರುತ್ತೆ ಇದು ಎಲ್ಲದನ್ನೂ ಅಕ್ಸೆಪ್ಟ್ ಮಾಡ್ತಾರೆ. ಈ ಸೋ ಕಾಲ್ಡ್ ರಿಲಿಜಿಯಸ್ ಪೀಪಲ್ಲು, ಆಮೇಲೆ ಏನು ಜಾತಿ ಪದ್ಧತಿನ ಬೆಂಬಲಿಸೋರು, ಇಂಥವರೇ ಜಾಸ್ತಿ ಆದಾಗ ಈ ನಾರ್ಮಲ್ ಪೀಪಲ್ ಏನು ಮಾಡ್ತಾರೆ, ಅದೇ ಸರಿ ಅಂತ ಫಾಲೋ ಮಾಡ್ತಾರೆ.
ಸೊ ಅವರಿಗೆ ರಿಯಲ್ ಜ್ಞಾನನ, ಅವೇರ್ನೆಸ್ನ, ಅವರಿಗೆ ಒಂದು ಲೈಫ್ ಸ್ಟೈಲ್ನ ಕಲಿಸೋದು ತುಂಬ ಅಗತ್ಯ ಇದೆ ಅಂತ ಹೇಳ್ಬೋದು. ಎಸ್ ಸರ್. ಬಾಲನ್ ಸರ್, ಈ ಅಂತರ್ಜಾತೀಯ ವಿವಾಹ ಆಗೋದು ಒಳ್ಳೆಯದಾ ಕೆಟ್ಟದ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ನಾವು ನೋಡ್ತಾ ಇದ್ದೀವಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಹಾಗಾಗಿ ನಿಮ್ಮ ಅಭಿಪ್ರಾಯ ಅಂತರ್ಜಾತಿ ವಿವಾಹದ ಬಗ್ಗೆ ನೀವೇನು ಹೇಳ್ತೀರಿ? ಈಗ ನಮ್ಮ ಸಂವಿಧಾನ ಬಂದು 75 ವರ್ಷ ಆಯಿತು. ಸಂವಿಧಾನದಲ್ಲಿ ಸಮಾನತೆ, ಕಾನೂನು ಮುಂದೆ ಎಲ್ಲರೂ ಸಮಾನತೆ, ಜಸ್ಟಿಸ್, ಈಕ್ವಾಲಿಟಿ, ಲಿಬರ್ಟಿ, ಫ್ರೈಟರ್ನಿಟಿ, ಇದೆಲ್ಲ ಕೂಡ ಚೆನ್ನಾಗೇ ಇದೆ. ಆರ್ಟಿಕಲ್ 14, 15, 16, ಆಮೇಲೆ 19, 20, 21, 22, 23, 25, 26, 27 ಕಲ್ಚರಲ್ ರೈಟ್. ಸೊ ಇದೆಲ್ಲನೂ ನಾವು ಸಂವಿಧಾನದಲ್ಲಿ ನೋಡ್ತೀವಿ. ಮತ್ತು ನಮ್ಮ ದೇಶದ ರಚನೆ ನೋಡಿ, ಈಗ ಊರಂದರೆ ಊರಿಲ್ಲ, ಊರಂದರೆ ಕೇರಿ, ಊರಂದರೆ ಊರಂದರೆ ಅಗ್ರಹಾರ, ಊರಂದರೆ ಶೂದ್ರರ ಊರು, ದಲಿತರ ಊರು, ಹಿಂಗಿದೆ. ಸೊ ಪ್ರತಿ ಹಳ್ಳಿನೂ ಜಾತಿ ರೀತಿಯಾಗಿ ರಚನೆ ಮಾಡಿಬಿಟ್ಟಿದ್ದಾರೆ. ಈಗ ಸಿಟಿ ಅಂದರೆ ನೋಡಿ, ವಿಲ್ಲಾ, ಬಂಗ್ಲೋ, ಸ್ಲಮ್ಮು. ಈಗ ಸ್ಲಮ್ ಕೇರಿನಲ್ಲಿರೋರು ಕೊಲಕೇರಿಯಲ್ಲಿ ಬಂದು ಸೆಟ್ಲ್ ಆಗ್ತಾರೆ. ಉದ್ಯೋಗ, ಬಿಸ್ನೆಸ್ಸು, ಹೋಟೆಲು, ಗೌಡರ ದೊಣ್ಣೆ ಬಿರಿಯಾನಿ, ಬ್ರಾಹ್ಮಣರ ಕಾಫಿ, ಬ್ರಾಹ್ಮಣರ ಮಸಾಲ ದೋಸೆ ನೋಡಿ. ಎಲ್ಲಾಗಲೂ ದಲಿತರ ದೋಸೆ, ದಲಿತರ ಬಿರಿಯಾನಿ, ಮಾದಿಗರ ಬಿರಿಯಾನಿ, ಒಲೆಯರ ಜ್ಯುವೆಲರಿ ಶಾಪ್ ಅಂತ ಎಲ್ಲಾಗಲೂ ನೋಡಿದ್ದೀವ ನಾವು. ಈಗ ಊರು ಕೇರಿ ಅನ್ನೋದನ್ನು ಸಮಾನತೆ ಹೆಂಗೆ ಬರುತ್ತೆ ಅಂದರೆ, ಇಡೀ ಸಮಾಜ ನಮ್ಮದು ಲಾ ಮೇಕರು, ಲಾ ಕೀಪರು, ಲೆಜಿಸ್ಲೇಟರು, ಎಕ್ಸಿಕ್ಯೂಟಿವ್, ಇವರೆಲ್ಲ ಇದು ಸಮಾನತೆ ಆಗಬೇಕು. ಊರಲ್ಲಿ ಇನ್ನೂ ಯಾಕೆ ಕೇರಿ ಅಂತ ಇಟ್ಕೊಂಡಿದ್ದೀರಾ? ಕೇರಿನಲ್ಲಿ ಇರೋರು ಊರಲ್ಲಿ ಸೈಟ್ ತೊಗೊಳಕ್ಕಾಗೋದಿಲ್ಲ. ನಾನು ಹಾಸನ ಹೋಗಿದ್ದೆ, ಒಂದು IAS ಆಫೀಸರು, ಆತ KAS ಆಗಿ IAS ಆಗಿ ರಿಟೈರ್ ಆಗಿ ಊರಲ್ಲಿ ಸೈಟ್ ಸಿಗ್ತಾಯಿಲ್ಲ. ಹಾಂ, ಕೇರಿ ಪಕ್ಕದಲ್ಲಿ 1 ಎಕರೆ ಜಮೀನು ತಗೊಂಡು ಮನೆ ಕಟ್ತಾ ಇದ್ದಾನೆ. ಅಂದರೆ ಮನಸ್ಥಿತಿ ಹೆಂಗಿದೆ? ಕಾನೂನು, ಲಾ ಮೇಕರ್, ಅದು ಹಂಗೆ ಇಡ್ತೀರಾ ನೀವು? ಈಗ ಬೆಂಗಳೂರಲ್ಲಿ 44 ಲಕ್ಷ ಜನರು, ಅಂದರೆ 1300 ಸ್ಲಮ್ಗಳಿದೆ. 44-45 ಜನ ಅಲ್ಲಿ ಬಾಳ್ತಿದ್ದಾರೆ. ಸ್ಲಮ್ಮಲ್ಲಿ ಯಾರಿದ್ದಾರೆ? ಈಗ ಮೋರಿಗಿಲ್ ಪಕ್ಕದಲ್ಲಿ ಎಲ್ಲ ಮಾದಿಗರು, ಸ್ವಚ್ಛಗೊಳಿಸೋರು, ಅವರು ಸುಂದರಗೊಳಿಸೋರು, ನಾವು ಸ್ವಚ್ಛಗೊಳಿಸೋರು ಅಂತ ಹೇಳ್ತೀವಿ. ಈಗ ಅವರು ಮನೆಯಲ್ಲಿ ಸೇರಿಸೋದಿಲ್ಲ, ಅವ್ರಿಗೆ ಯಾರೂ ನೀರು ಕೊಡಲ್ಲ, ಮನೆ ಒಳಗಡೆ ಕರೆದು ಕೊಡಲ್ಲ. ಈ ಜಾತಿ ವಾದ ತಲೆಯಲ್ಲಿ ತುಂಬಿಟ್ಟಿದೆ. ಈಗ ಕಸ ಕುಡಿಸ್ತಿರ್ತಾರೆ, ಅವ್ರಿಗೆ ನೀರು ಕೊಡೋಂಬಂದರೆ ನೀರು ಹಿಂಗಾಗ್ತಾರೆ, ಊಟ ಕೊಡ್ಬೇಕಂದ್ರೆ ಒಂದು ಪ್ಲಾಸ್ಟಿಕ್ ಅಲೆ ಹಂಗೆ ಕೊಡ್ತಾರೆ. ಈ ಥರ ಮನಸ್ಥಿತಿ. ಸಪೋಸ್ ಈಗ ಇವರು ಅವರು ಮಗಳನ್ನು ಲವ್ ಮಾಡಿಬಿಟ್ರೆ ಏನಾಗುತ್ತೆ? ಮರ್ಡರ್ ಮಾಡ್ತಾರೆ ನೋಡಿ. ಇದು ಬರೀ ಮರ್ಡರ್ ಮಾತ್ರ ಅಲ್ಲ, ಒಂದು ಹುಡುಗನ್ನ ಲವ್ ಮಾಡಿಬಿಟ್ರೆ ಪೊಲೀಸ್ ಠಾಣೆಯಲ್ಲಿ ಪೊಲೀಸರನ್ನ ಸೆಟ್ ಮಾಡ್ಕೊಳ್ತಾರೆ. ಅಲ್ಲಿರೋ ಲೋಕಲ್ ಪೊಲಿಟಿಷಿಯನ್ಸು, MLA, ಕಾರ್ಪೊರೇಟರ್ಸು, ಮಂತ್ರಿಗಳು, ಇವರೆಲ್ಲ ಇನ್ವಾಲ್ವ್ ಆಗ್ತಾರೆ. ಕೋರ್ಟಲ್ಲಿ ಹ್ಯಾಬಿಯಸ್ ಕಾರ್ಪಸ್ ಪಿಟಿಷನ್ ಹಾಕ್ತಾರೆ. ಅಂದರೆ ಎಂಟೈರ್ ವ್ಯವಸ್ಥೆ, ಈಕೋಸಿಸ್ಟಮು ಜಾತಿವಾದದ ಮೇಲೆ ನಿಂತಿದೆ. ನೀವು ಊರದ್ದು ಸಿಸ್ಟಮ್ ರಚನೆ, ದೇಶ ಹೆಂಗೆ ರಚನೆ ಆಗಿದೆ ಅದನ್ನು ನೀವು ಹಿಂಗೆ ಕಟ್ಟಿಬಿಟ್ಟು ಅದನ್ನೇ ಬಳಸ್ತಾ ಇದ್ದೀರಾ. ಅದರಿಂದ ಹೆಂಗಾಗುತ್ತೆ? ಕೇರಿ ಹುಡುಗ ಊರು ಹುಡುಗಿ, ಕೇರಿ ಹುಡುಗನ್ನ ಊರು ಹುಡುಗಿ ಲವ್ ಮಾಡೋದಾ? ಅವರಿಬ್ಬರು BE ಓದಿರ್ತಾರೆ, ಅವರಿಬ್ಬರು BA ಓದಿರ್ತಾರೆ, ಆದರೆ ಹುಡುಗ ಕೇರಿ ಹುಡುಗ. ಸೊ ಇದು ಮತ್ತು ಅವನ ಫುಡ್ ಹ್ಯಾಬಿಟು, ಕಲ್ಚರು, ಥಿಂಕಿಂಗು, ಅವನು ಈಗ ಮೋಸ್ಟ್ಲಿ ಇದನ್ನು ಸ್ಟಡಿ ಮಾಡಿ ನೋಡಿದರೆ ಈ ಕ್ರೂರ ಕೊಲೆ ಮಾಡೋರೆಲ್ಲ ಜಾತಿ ಸಂಘಟನೆಗಳಲ್ಲಿ ಇರ್ತಾರೆ, ದ್ವೇಷ ಭಾಷಣಗಳಲ್ಲಿ ಇರ್ತಾರೆ,
ದ್ವೇಷ ರಾಜಕೀಯವನ್ನು ತಲೆಯಲ್ಲಿ ಹಾಕ್ಕೊಂಡಿದ್ದಾರೆ. ಪ್ರತಿಯೊಂದು ಕೊಲೆನಲ್ಲಿನೂ ನಾನು ನೋಡಿದ್ದೀನಿ ಆ್ಯಸ್ ಎ ಲಾಯರ್, ಆಲ್ಸೋ ಸೋಷಿಯಲ್ ಆ್ಯಕ್ಟಿವಿಸ್ಟು, ಟ್ರೇಡ್ ಯೂನಿಯನಿಸ್ಟು. ಇದನ್ನು ಡೀಪಾಗಿ ನೋಡ್ತೀನಿ. ನಮ್ಮ ಹತ್ರ ಕೇಸ್ಗಳು ಬರುತ್ತೆ, ತಗೊಳ್ತೀವಿ, ಈ ಥರ ಕೇಸ್ಗಳು ಬೇಡ ಅಂತ ರಿಜೆಕ್ಟ್ ಮಾಡ್ತೀವಿ ನಾವು. ಬಟ್ ಇದರ ಒಳಗಡೆ ಒಂದು ಸಿದ್ಧಾಂತ ಇದೆ. ಆ ಸಿದ್ಧಾಂತ ಹೋಗೋವರೆಗೆ ಇದು ಏನೂ ಮಾಡೋಕ್ಕಾಗೋದಿಲ್ಲ ಅಂತೀನಿ ನಾನು. ಸರಿ, ಈ ಜಾತಿ ಮೇಲು ಕೀಳು ಕಿತ್ತು ಬಿಸಾಕೋದು ಹೇಗೆ ಇದನ್ನು? ಈಗ ನೋಡಿ, ಅದೇ ಸಿದ್ಧಾಂತ ಬರಬೇಕನೋ. ಇದು ನೀವು ಮೂಲಭೂತವಾಗಿ ನೀವು ರಾಜರಾಜ ಚೋಳ, ವಿಜಯನಗರ ಸಾಮ್ರಾಜ್ಯ, ಒಡೆಯರ್ ಸಾಮ್ರಾಜ್ಯ, ಹಳೇ ಮಾತೆಗಳೇ ಮಾತಾಡ್ತಿದ್ರಿ, ಹೆಂಗೆ ಬರುತ್ತೆ ಅದು? ಈಗ ನೀವು ಭಗವದ್ಗೀತೆ ಓದಿ, ಅದರಲ್ಲಿ ಸತೂರ್ವರ್ಣಿಯಂ ಮಯಾ ಸೃಷ್ಟಂ, ಆ ಜಾತಿ ಕೊಟ್ಟಿರೋ ಕೆಲಸ ಅವರವರು ಮಾಡಬೇಕು. ಈಗ ರಾಮಾಯಣ ಅಂತ ಬಂದರೆ ಸಂಭುಗನನ್ನು ರಾಮ ಯಾಕೆ ಕೊಂದಿದ್ದು ತಪ್ಪ, ಸರಿಯಾ, ಸರಿ ಇಲ್ವಾ? ರಾಮರಾಜ್ಯ ಅಂದರೆ ರಾಮ ಮಾಡಿದ್ದೆಲ್ಲ ಕರೆಕ್ಟು, ಹಾಗಿದ್ರೆ ಸಂಭುಗನ್ನ ರಾಮ ಕೊಂದಿದ್ದು ಕರೆಕ್ಟು. ಉತ್ತರಾಖಂಡದಲ್ಲಿ ಹಾಗೇ ಇದೆ. ಈಗ ಈ ಏಕಲೈವ ಮೆಟಾಫರ್, ಏಕಲೈವ ಇದೇನಾಗುತ್ತೆ, ಏಕಲೈವ ಆರ್ಚರಿ ಬಿಲ್ಲು ಬಿದ್ದೆಯಲ್ಲಿ ಎಕ್ಸಲೆಂಟು, ಅರ್ಜುನನ್ಕಿಂತ ಮೇಲೆ ಇದ್ದಾನೆ ಅವನು. ಬಿಕಾಸ್ ಅವನು ಕೀಳು ಜಾತಿ, ಆ ವಿದ್ಯೆ ಮಾಡಬಾರ್ದಂದು ಬೆರಳು ಕತ್ತರಿಸ್ತಾರೆ. ಅದು ಏನದು, ನೀವು ದಲಿತ ಕುಟುಂಬದಲ್ಲಿ ಹುಟ್ಟಿದ್ರೆ, ನಿನಗೆ ಎಕ್ಸ್ಟ್ರಾಡಿನರಿ ಬ್ರಿಲಿಯನ್ಸ್ ಇದ್ದರೆ ಕೂಡ ನೀವು ಅಲ್ಲಿ ಹೋಗೋಂಗಿಲ್ಲ. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಏಕಲೈವ ಮೆಟಾಫರು. ಇದನ್ನು ಪ್ರತಿಯೊಂದಲ್ಲಿ ನೋಡ್ಬೋದು. ಇದು ಚಿಂತನೆ ತಲೆ ಒಳಗಡೆ ಹೋಗ್ಬಿಟ್ಟಿದೆ. ಕೀಳು ಜಾತಿ ಮೇಲು ಜಾತಿ ಚಿಂತನೆಗಳು. ಕೀಳು ಜಾತಿ ಅಂದರೆ ಊರಲ್ಲಿ ಎಲ್ಲರೂ ಈಗ ಒಂದು, ಆಮೇಲೆ ರಾಜಕಾರಣಿ ಹೇಳೋದು ನಾವು ದಲಿತರ ಮನೆಗೆ ಹೋಗಿ ಊಟ ಮಾಡಿ ಬಂದೆ, ಅದು ಮಾಡಿ ಬಂದೆ, ಅದು ಬೇರೆ. ಇದೇನು ಎಲ್ಲರೂ ಕೂತು ಊಟ ಮಾಡೋದಲ್ಲ. ನಮ್ಮ ಕುಮಾರಸ್ವಾಮಿ ಇದ್ದರು, ನಾನು ದಲಿತರ ಮನೆಯಲ್ಲಿ ಹೋಗಿ ಮಲ್ಕೊಳ್ತೀನಿ. ಅವ್ರ ಮನುಷ್ಯರ ಯಾವುದ್ರಲ್ಲಿ ನೀವೇನು ಹೇಳೋದು ಅದನ್ನು? ದಲಿತರಂದ್ರೆ ಮನುಷ್ಯರವರು. ನೀವು ಯಾಕೆ ಹೇಳ್ತೀರಾ ನಾನು ದಲಿತರ ಮನೆಯಲ್ಲಿ? ಅಲ್ಲೇ ಮಲ್ಕೊಂಡ್ಬಿಡಿ, ಅಲ್ಲೇ ಒಂದು ಮನೆ ಕಟ್ಕೊಳ್ಳಿ, ಅದು ಕಟ್ಟೋದಿಲ್ಲ. ನೀವು ಇರೋದು ಊರಲ್ಲಿ ಇರ್ತೀರಾ, ಬೆಂಗಳೂರಲ್ಲಿ ವಿಲ್ಲಾದಲ್ಲಿ ಇರ್ತೀರಾ. ಯಾವತ್ತೋ ಒಂದು ದಿವಸ ಅವ್ರ ಮನೆಯಲ್ಲಿ ಹೋಗಿ ಮಲಗೋದು. ಅಲ್ಲಿ ಟಿ ವಿ AC ಎಲ್ಲ ಇಟ್ಬಿಟ್ಟು ಇವರು ಅಲ್ಲಿ ಮಲಗೋದು. ಇದೇನೋ ಸಮಥಿಂಗ್ ಸರ್ಕಸಲ್ಲಿ ತೋರಿಸ್ತಾರಲ್ಲ, ಒಂದು ಹುಲಿನ ಹತ್ರ ಡ್ಯಾನ್ಸ್ ಆಡೋದು, ಆ ಥರ ಕಥೆಗಳಿದೆ. ಏನು ಮೈಂಡ್ ಸೆಟ್ ಇದು? ಏನು ಮೈಂಡ್ ಸೆಟ್? ಉರುಳು ಸೇವೆ. ಬ್ರಾಹ್ಮಣರು ಊಟ ಮಾಡಿ ಬಿಟ್ಟ ಮೇಲೆ ಅದ್ರ ಮೇಲೆ ಉರುಳು ಸೇವೆ ಜನ ಮಾಡ್ತಾರೆ. ಈಗ ತಿಂದಿದ್ದು ಎಂಗ್ಲಿನಲ್ಲಿ ಏನಾಗುತ್ತೆ, ಮೈಯೆಲ್ಲ ಕೆಟ್ಟೋಗುತ್ತೆ, ಕಾಯಿಲಾಗ್ಲೂ ಬರುತ್ತೆ. ಬಟ್ ಹೇಳ್ತಾರೆ ಅದ್ರ ಮೇಲೆ ನೀವು ಉರುಳು ಸೇವೆ ಮಾಡಿದರೆ ನಿನಗೂ ಒಳ್ಳೇದಾಗುತ್ತೆ. ಒಂದು ಮೋಟರ್ ಸೈಕಲ್ ತಗೊಂಡ್ರೇನೋ ಪೂಜೆ ಮಾಡೋದು, ಅದು ಇಂಥದ್ದವರೇ ಬಂದು ಪೂಜೆ ಮಾಡಬೇಕು. ಇದು ಏನಾಗುತ್ತೆ? ಕರ್ನಾಟಕದಲ್ಲಿ 35,000 ಮುಜರಾಯಿ ದೇವಸ್ಥಾನಗಳಿದೆ. ದಲಿತರಿಗೆ ಅಲ್ಲಿ ಅವಕಾಶ ಕೊಡಿ. ಹಿಂದೂ ನಾವೆಲ್ಲ ಒಂದು ಅಂತಿರಲ್ಲ, ದಲಿತರು ಪೂಜಾರಿ ಆಗಿರಲಿ. ತಿರುಪತಿಯಲ್ಲಿ ದಲಿತರು ಹೋಗಿ ಪೂಜೆ ಮಾಡಲಿ, ತಪ್ಪೇನಿದೆ? ನೀವು ಯಾವುದ್ರಲ್ಲಿನೂ ನೀವು ಬಿಡದೇ ಇದ್ದರೆ ಏನಾಗುತ್ತೆ? ದಲಿತರಂದರೆ ಅವ್ರನ್ನ ಮುಟ್ಟಬಾರ್ದು, ಮುಟ್ಟಿದ್ರೆ ಮೈಲಿಗೆ, ಮುಟ್ಟಿದ್ರೆ ಮೈಲಿಗೆ. ಅವನ ಮಗು ನನ್ನ ಮಗಳು ಹೊಟ್ಟೆನಲ್ಲಿ ಇರಬಾರ್ದು ಅನ್ನೋದು ಕಾನ್ಸೆಪ್ಟ್. ಅದಕ್ಕೆ ಕೊಲೆ ಮಾಡ್ತಾರೆ. ಇದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ, ಎಲ್ಲಿ ಒಂದು ಈ ಬಿಲ್ಡಿಂಗ್ ಹೆಂಗೆ ನಿಂತಿದೆ, ಫೌಂಡೇಶನ್ ಮೇಲೆ ಬಿತ್ತಿದೆ. ನಮ್ಮ ದೇಶ ಎಲ್ಲಿ ನಿಂತಿದೆ? ಜಾತಿ ರೀತಿ ಫೌಂಡೇಶನ್ ಮೇಲೆ ಇಡೀ ಸಮಾಜನೇ ನಿಂತಿದೆ. ಮೈಂಡ್ ಸೆಟ್ ಹೆಂಗಿರುತ್ತೆ? ಎಸ್ ಮೇಡಮ್ ಅವರೇ, ಈಗ ಈ ರೀತಿ ಘಟನೆ ಆದಾಗ ಯುವ ಪೀಳಿಗೆಗೆ ಏನು ಸಂದೇಶ ಕೊಡ್ತೀರಿ? ಏನು ಸಂದೇಶ ಹೋಗುತ್ತೆ ಅಂತ? ಸರ್, ಅದೇ ಯುವ ಪೀಳಿಗೆಗೆ ಹೇಳಬೇಕು ಅಂದರೆ, ಈಗ ಮಾನಸಿಕತೆನೇ ಇಲ್ಲಿ ಮುಖ್ಯ ಇದಾಗತ್ತೆ. ನೀವು ಯಾವುದಾದ್ರೂ ರಿಲಿಜಿಯಸ್ಸಿಂದ ಬನ್ನಿ, ಯಾವುದೇ ಒಂದು ಏನು ಧರ್ಮದಿಂದ ಬಂದಿರಿ, ಜಾತಿಯಿಂದ ಬಂದಿರಿ, ಬಟ್ ಈಗಿನ ಸೈನ್ಸ್ ಏನು ಹೇಳುತ್ತೆ, ಒಂದು ಮೈಂಡ್ಸೆಟ್ನ ಚೇಂಜ್ ಮಾಡ್ಬೋದು ಅನ್ನೋದು ನಮ್ಮ ಯುವ ಪೀಳಿಗೆಗೂ ಗೊತ್ತಾಗಬೇಕು. ಅವ್ರಿಗೂ ಜನ್ರೇಷನ್ ಚೇಂಜ್ ಆದಂಗೆ ನಮ್ಮ ಜೀನ್ಸು ಚೇಂಜ್ ಆಗುತ್ತೆ. ಈ ಸೈನ್ಸ್ ಮುಖಾಂತರ ಎಲ್ಲವೂ ಸಾಧ್ಯ. ಆ ಭಯಗಳನ್ನು ಹೋಗಿಸ್ಬೇಕು. ಮಾನಸಿಕತೆ ಅನ್ನೋದು ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಅದು ಲೈಫ್ ಸ್ಟೈಲ್, ನಮ್ಮ ಮೈಂಡ್ಸೆಟ್ ಸರಿ ಇದ್ದರೆ ನಮ್ಮ ಲೈಫ್ ಚೆನ್ನಾಗಿರುತ್ತೆ ಅನ್ನೋದು ಒಂದು ಅವೇರ್ನೆಸ್ಸು ಅವ್ರಿಗೂ ಗೊತ್ತಾಗಬೇಕು. ಅದಕ್ಕೆ ಸ್ಕೂಲು ಕಾಲೇಜಸ್ಗಳಲ್ಲೆಲ್ಲ ಈ ಕೌನ್ಸಿಲಿಂಗ್ ಸೆಂಟರ್ಸ್ ಓಪನ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟೇ ಹೇಳಿದೆ. ಸೊ ಆದಷ್ಟು ಅವ್ರು ಅಕಸ್ಮಾತ್ ಈ ಎಲ್ಲದನ್ನು ನಂಬೋದಾದರೆ, ಈಗ ಭಗವದ್ಗೀತೆ, ರಾಮಾಯಣ,
ರಾಮಾಯಣ ರಿಲಿಜಿಯಸ್ ಏನೇ ನಂಬೋದಿದ್ರು ಕೂಡ ಅದು ಕಂಪ್ಯಾಷನೇಟ್ ಅಂದರೆ ಒಂದು ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ಬರೆದಿದ್ದಾರೆ ವಿನಃ ಇದರಲ್ಲಿ ಬೇರೆ ದೃಷ್ಟಿಕೋನಗಳಿಂದ ನಾವು ನೋಡಬಾರ್ದು ಅನ್ನೋದನ್ನು ಕೂಡ ಕಲಿಬೇಕು ಅನ್ನೋದನ್ನು ನಾನು ಸಂದೇಶ ಹೇಳಿ. ಸರ್, ಈ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಶಿಕ್ಷೆ ಆಗತ್ತೆ ಅಥವಾ ನಿಮ್ಮ ಪ್ರಕಾರ ಏನು ಶಿಕ್ಷೆ ಆಗಬೇಕು? ಯಾಕೆ ಕಾನೂನಿಲ್ಲ? ಅದೇ ಈಗ ಕಾನೂನು ಮಕ್ಕಾಲೆ ಬರೆದಿದ್ದು, ಥಾಮಸ್ ಮಕ್ಕಾಲೆಗೆ ಈ ಥರದ್ದು ಕೂಡ ಇದೆ ಅನ್ನೋದು ಗೊತ್ತಿಲ್ಲ ಅಂತ ಕಾಣ್ತಾ ಇದೆ. ಅದರಿಂದ ಬರೀ 302 ಕೊಲೆ ಆದರೆ ಕೊಲೆ ಮರ್ಡರು. ಅದಕ್ಕೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅದನ್ನು ಜೇಮ್ಸ್ ಸ್ಟೀಫನ್ ಬರೆದಿದ್ರು. ಅವರು ಬ್ರಿಟಿಷ್ ಮ್ಯಾನು, ಅವ್ರಿಗೆ ಇದು ಗೊತ್ತಾಗಲಿಲ್ಲ. ಈಗ ಸಾಕ್ಷಿ ಆಧಾರಗಳಂದರೆ ಒಂದು ಕುಟುಂಬನೇ ಸೇರಿಕೊಂಡು ಒಂದು ಹುಡುಗಿನ ಕೊಲೆ ಮಾಡಿಬಿಡ್ತಾರೆ, ಯಾರು ಸಾಕ್ಷಿನೇ ಹೇಳೋದಿಲ್ಲ. ಅಂದರೆ ಈ ಸಂದೇಶ ಏನಿದೆ, ನನ್ನ ಮಗಳು ನಾನು ಕೊಂದುಬಿಟ್ಟೆ, ನನ್ನ ಮಗಳು ನನ್ನ ಮಾತೇ ಕೇಳಿಲ್ಲ, ನನ್ನ ಜಾತಿ ದೊಡ್ಡದು, ಕೀಳು ಜಾತಿನೇ ಹುಡುಗನ ಲವ್ ಮಾಡಿದ್ಲು, ಕೊಂದುಬಿಟ್ಟೆ, ನನ್ನ ಹೆಂಡತಿ ನನಗೆ ಸಪೋರ್ಟು, ನನ್ನ ಮಗ ನನಗೆ ಸಪೋರ್ಟು, ನನ್ನ ಸೊಸೆ ನನಗೆ ಸಪೋರ್ಟು. ಇದು ಫ್ಯಾಮಿಲಿ ಎಲ್ಲ ಸೇರಿ ಕೊಲೆ ಮಾಡ್ತಾರೆ. ಇದು ಸಾಕ್ಷಿ ಆದ್ರಿಗೆಲ್ಲ ನಾವೇ ಅನ್ನೋ ಥರ ತೋರಿಸ. ಹೌದು, ಪಕ್ಕದಲ್ಲಿ ಈಗ ಊರು ಅಂದರೆ ಕೇರಿ ಬೇರೆ ಊರು ಬೇರೆ. ಊರಲ್ಲಿ ಜಾತಿ ರೀತಿಯಾಗಿ ಊರಿದೆ, ಎಲ್ರಿಗೂ ಅದೇ ಚಿಂತನೆ, ಯಾರೂ ಸಾಕ್ಷಿ ಹೇಳೋದಿಲ್ಲ. ನನ್ನ ಬಂಗಾರಪೇಟೆ ಕೇಸಲ್ಲಿ ಈಸಿಯಾಗಿ ಬಂದುಬಿಟ್ಟ, ಹೈಕೋರ್ಟ್ಗೆ ಬರಿಗೆ ಬೇಲ್ ಬಂತು. ಅಲ್ಲಿ ಬಂದುಬಿಟ್ಟು ಸ್ವಾಮಿ ನಮ್ಗೆ ಬೇಲ್ ಬೇಡ, ಬೇಲ್ ಸಿಗೋದಿಲ್ಲ, ಅದರಲ್ಲಿ 1 ವರ್ಷದಲ್ಲಿ ಕೇಸ್ ಮುಗಿಸಲಿ, ಒಂದು ಡೈರೆಕ್ಷನ್ ಕೊಡಿ. ಡೈರೆಕ್ಷನ್ ಕೊಟ್ಟರು, 1 ವರ್ಷದಲ್ಲಿ ಆರಾಮಾಗಿ ಬಂದುಬಿಟ್ಟ. ಅವನಿಗೆ ಯಾರು ಸಪೋರ್ಟ್ ಮಾಡಿದಂದರೆ ಡಿಸ್ಟ್ರಿಕ್ಟ್ ಜಾತಿ ಸಂಘಟನೆ ಸಪೋರ್ಟು, ತಾಲೂಕು ಜಾತಿ ಸಂಘಟನೆ ಸಪೋರ್ಟು, ಸ್ಟೇಟ್ ಜಾತಿ ಸಂಘಟನೆ ಸಪೋರ್ಟು. ಇವರೆಲ್ಲ ಒಂದೇ ರಾಜಕೀಯ ಪಕ್ಷಕ್ಕೆ ಸೇರಿರೋರು. ಅದು ಹೆಸರು ಬೇಡ ಬಿಡಿ, ಈಗ ಕಾಂಟ್ರವರ್ಷಿಯಲ್ ಆಗುತ್ತೆ. ಅಂದರೆ ಒಂದು ಇಡೀ ಸ್ಟೇಟು ಒಂದು ದೊಡ್ಡ ಇನ್ಫ್ರಾಸ್ಟ್ರಕ್ಚರು ಈ ಕ್ರೂರ ಕೊಲೆಗಾರನಿಗೆ ಪಕ್ಕದಲ್ಲಿ ನಿಲ್ತಾರೆ. ಒಂದು ಸಾಕ್ಷಿನೂ ಹೇಳಿಲ್ಲ, ಬಂದುಬಿಟ್ರು. ಅಂದರೆ ಪೊಲೀಸು ಎಷ್ಟು ಇನ್ಯಾಕ್ಟಿವ್ ಅಂದರೆ ಶಿಕ್ಷೆ ಆಗೋದು ಕಡಿಮೆನಾ ಸರ್ ಇಂಥ ಪ್ರಕರಣದಲ್ಲಿ? ಆಗೋದೇ ಇಲ್ಲ, ಯಾವುದೋ ಒಂದು ಆಗುತ್ತೆ. ಪಬ್ಲಿಕಲ್ಲಿ ಮರ್ಡರ್ ಮಾಡಿದರೆ ಆಗುತ್ತೆ, ಮನೆ ಒಳಗಡೆ ಮಾಡಿದರೆ ಇಲ್ಲಿ ಆಗುತ್ತೆ. ಗೋಕುಲ್ ರಾಜ್ ಕೊಲೆ ಪ್ರಕರಣ ಎಲ್ಲಿ, ತಮಿಳ್ನಾಡಲ್ಲಿ ಪಬ್ಲಿಕಲ್ಲಿ ಮರ್ಡರ್ ಮಾಡ್ದ ಅಪ್ಪನೇ ಮಗಳನ್ನ ಮದುವೆ ಮರ್ಡರ್ ಮಾಡ್ತಾನೆ, ಯಾವ ವಿಟ್ನೆಸ್ಸು ಹೇಳಿಲ್ಲ. CCTV ಕ್ಯಾಮ್ರಾ ಇತ್ತು, ಅದರಿಂದ ಅವನಿಗೆ ಲೈಫ್ ಸೆಂಟೆನ್ಸ್ ಆಯಿತು. ಹ್ಯಾಂಗೆ ಮಾಡಬೇಕು ಇವ್ರನ್ನ? ದೇ ಹ್ಯಾವ್ ನೋ ರೈಟ್ ಟು ಲಿವ್. ಕಾನೂನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ವ್ಯವಸ್ಥೆ ಏನೂ ಮಾಡೋದಿಲ್ಲ. ಫೋರೆನ್ಸಿಕ್ ಸೈನ್ಸ್ ಇದಕ್ಕೆ ಬರೋದೇ ಇಲ್ಲ. ಅಂದರೆ ಇಡೀ ಸಿಸ್ಟಮ್, ಈಕೋ ಸಿಸ್ಟಮ್, ಪೊಲೀಸ್ ಸಿಸ್ಟಮ್, ಜುಡಿಷಿಯಲ್ ಸಿಸ್ಟಮ್ ಇನ್ಟೆಂಪರೇಟ್. ಅದ್ರ ಬಗ್ಗೆ ತಲೆನೇ ಆಗ್ತಾ ಇಲ್ಲ ಅಂತೀನಿ ನಾನು. ಮಗಳನ್ನ ತಂದೆ ಕೊಲೆ ಮಾಡ್ತಾನೆ, ಆರಾಮಾಗಿ ಬರ್ತಾನೆ ಅವನು. ಅಂದರೆ ವಿ ಡೋಂಟ್ ಹ್ಯಾವ್ ಎ ಸಿಸ್ಟಮ್. ಈಗ ನೋಡಿ, ಧರ್ಮಸ್ಥಳದಲ್ಲಿ ಸೌಜನ್ಯ ಕೊಲೆ ಆದ್ಲು, ಕೊಲೆನೇ, ಅತ್ಯಾಚಾರನೇ, ಅದು ಕೂಡ ಒಂಥರ ಹಾನರ್ ಕೊಲೆನೇ. ಯಾರು ಕೊಂದಿದ್ಯಾರು? CBI ಏನು ಮಾಡಿದರು? CID ಏನು ಮಾಡಿದರು? ಸ್ಪೆಷಲ್ ಇನ್ವೆಸ್ಟಿಗೇಷನ್ ಏನೂ ಗೊತ್ತಾಗಲಿಲ್ಲವಲ್ಲ. ಹೆಂಗೆ ನಡೆಯುತ್ತೆ ಇದು? ಹೆಂಗೆ ನಡೆಯುತ್ತೆ? ಅಂದರೆ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ಕೊಲೆಗಾರರಿಗೆ, ಕ್ರೂರ ಕೊಲೆಗಾರರಿಗೆ ಏನೋ ಒಂದು 6 ತಿಂಗಳು ಜೈಲು. ನನ್ನ ಹೆಂಡತಿ ಹೇಳೋದಿಲ್ಲ, ನನ್ನ ಮಗ ಸಾಕ್ಷಿ ಹೇಳೋದಿಲ್ಲ, ಮನೆ ಒಳಗಡೆ CCTV ಇಲ್ಲ, ಮತ್ತು ಯಾರು ಸಾಕ್ಷಿ ಹೇಳೋದು? ಅಕ್ಕಪಕ್ಕದವ್ರು ಹೇಳೋಕ್ಕೂ ಭಯ ಪಡ್ತಾರೆ. ಭಯ ಪಡೋದಿಲ್ಲ, ಸಪೋರ್ಟ್ ಮಾಡ್ತಾರೆ, ಎಲ್ಲ ಒಂದೇ ಗುಂಪಲ್ವ ಅದು ಅವರಿಗೇನೆ, ಅವರೆಲ್ಲನೂ. ಅದರಿಂದ ಇದಕ್ಕೆ ಕಾನೂನು ಏನು? ಜನರಲ್ ಆಗಿ ಆವಾಗ ಈಗ ಭಾರತೀಯ ಸಾಕ್ಷ್ಯ ಅಧಿನಿಯಮ, ಆವಾಗ IPCನೇ BSA. ಮತ್ತು ಎಲ್ಲಿ ವೇರಿಯಸ್ ಕಾನೂನು ಹೆಂಗೆ ಪ್ರೊಟೆಕ್ಟ್ ಮಾಡ್ತೀರಾ ಈ ಹುಡುಗಿಯರನ್ನ? ಹೆಂಗೆ ಪ್ರೊಟೆಕ್ಟ್ ಮಾಡ್ತೀರಾ? ವಾಟ್ ಈಸ್ ದ ಪ್ರೊಟೆಕ್ಟಿವ್ ಮೆಕಾನಿಸಮ್? ಏನು ಮಾಡ್ಬೇಕು ಸರ್? ಸ್ಟೇಟ್ ಏನು ಮಾಡ್ತಾ ಇದೆ? ಫಸ್ಟು ನೀವು ಊರು ಕೇರಿ ಅನ್ನೋದು ಒಂದೇ ಅಂದು ಹೇಳಿ, ಊರು ಕೇರಿ ಅನ್ನೋದು ಒಂದೇ ಅಂದು ಹೇಳಿ. ಈ ಥರ
ಲವ್ ಮಾಡಿದರೆ ಅದನ್ನು ಎನ್ಕರೇಜ್ ಮಾಡಿ, ಅಂತರ್ಜಾತಿ ಮದುವೆಗಳನ್ನ ಎನ್ಕರೇಜ್ ಮಾಡಬೇಕು, ಆ ಮನಸ್ಥಿತಿಗೆ ಬರಬೇಕು. ಈಗ ಒಂದು ಹೆಣ್ಣು ಮಗಳು ಒಂದು ಹುಡುಗನ್ನ ಲವ್ ಮಾಡ್ತಾಳೆ, ತಪ್ಪೇನಿದೆ? ಅದಕ್ಕೆ ಯಾಕೆ ಜಾತಿ ಬರುತ್ತೆ? ಅದಕ್ಕೆ ಯಾಕೆ ಕೋಮುವಾದ? ಅದು ಮೂಲಭೂತವಾದ ಈ ಥರ ಚಿಂತನೆಯನ್ನು ಕೊಡುತ್ತೆ. ಅವ್ರ ನಂಬಿಕೆ, ಅವ್ರ ಧರ್ಮ, ಅವರ ಜಾತಿ, ಮೇಲು ಜಾತಿ ಕೀಳು ಜಾತಿ, ಇದನ್ನು ರಚನೆ ಮಾಡಿದ್ದು ಯಾರು? ಊರನ್ನು ಈ ರೀತಿ ರಚನೆ ಮಾಡಿದ್ದು ಯಾರು? ಸಿಟಿ ಈಗ ಉದ್ಯೋಗ ನೋಡಿ, ಈಗ ಫಾರಿನ್ ಅಂಬಾಸಿಡರ್ಸು 140 ಜನ ಯಾರಂದು ನೋಡಿ, ಗವರ್ನರ್ಸ್ ಯಾರಂದು ನೋಡಿ, IAS ತಾನೇ ಆಡಳಿತ ಮಾಡೋದು, IPS ಯಾರಂದು ನೋಡಿ. ಇದೆಲ್ಲನೂ ಕ್ಯಾಸ್ಟ್ ಬೇಸ್ಡೇ, ಬಿಸ್ನೆಸ್ಸು ಜಾತಿವಾದನೆ, ಬನಿಯಾಸು, ಅದಾನಿ ಯಾರು, ಅಂಬಾನಿ ಯಾರು, ಒಂದು ಜಾತಿಗೆ ಸೇರಿರೋರು. ಇದು ಎಲ್ಲನೂ ಈ ಥರ ಕೊಲೆಗೆ ಫ್ಯೂಲಿಂಗ್ ದಿ ಫೈರ್. ಸೊ ಬೆಂಕಿ ಉರಿತಾ ಇದೆ, ಪೆಟ್ರೋಲು ಆಗ್ತಾ ಇದ್ದಾರೆ, ಅದು ರಚನೆನೇ ಕೆಟ್ಟೋಗಿದೆ. ಅಂದರೆ ದಿ ಈಕೋಸಿಸ್ಟಮ್ ಈಸ್ ಎನ್ಕರೇಜಿಂಗ್ ದಿಸ್ ಅಂತ ಹೇಳ್ತೀನಿ ನಾನು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಯಾಕೆ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರ ಮನಸ್ಥಿತಿ ಹೇಗೆ ಅಂತ ಹೇಳಿದ್ರೆ, ಈ ರೀತಿಯಾಗಿ ಮರ್ಯಾದೆ ಹೋದರೆ, ಮರ್ಯಾದೆ ಹತ್ಯೆ ಮಾಡಿಬಿಟ್ರೆ ಮರ್ಯಾದೆ ಬರುತ್ತೆ ಅನ್ನೋಂಥ ಲೆಕ್ಕಾಚಾರದಲ್ಲಿ ಇದೆ. ಬಟ್ ಹಂಗಲ್ಲ, ಕಾನೂನು ರೀತಿಯಲ್ಲಿ ಕಠಿಣ ಕಾನೂನು ಕ್ರಮ ಬರಬೇಕಾಗತ್ತೆ. ಈ ರೀತಿ ಸರ್ ಹೇಳಿದರು, ಬಾಲನ್ ಸರ್ ಹೇಳ್ತಾ ಇರುವಂಥದ್ದು, ಈ ರೀತಿಯ ಕೇಸ್ಗಳಲ್ಲಿ ಕೇಸೇ ನಿಲ್ಲೋದಿಲ್ಲ ಅಂತ, ಸಾಕ್ಷಿನೇ ಇಲ್ಲ. ಸೊ ಹಂಗಾಗಿ ಕೇಸ್ಗಳು ಎಲ್ಲಿ ನಿಲ್ತಾವೆ? ಈ ರೀತಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇನ್ಮೇಲೆ ಆದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಆದರೆ ಈ ಗೌರವ ಅನ್ನೋದು ಜೀವವನ್ನು ತೆಗೆಯುವಂಥ ಹಕ್ಕಲ್ಲ, ಆ ಜೀವವನ್ನು ಉಳಿಸುವಂಥ ಒಂದು ಮೌಲ್ಯ ಆಗಬೇಕು. ಅಂದಾಗ ಮಾತ್ರ ನಾವೆಲ್ಲರೂ ಒಟ್ಟಿಗಾಗಿ ಇರಬೇಕಾಗತ್ತೆ. ಒಬ್ಬ ದಲಿತ ಹುಡುಗ ಅಂತೇಳಿ ಆತನನ್ನು ಕೊಲೆ ಮಾಡಲಾಗತ್ತೆ. ದಲಿತ ಹುಡುಗಿ ಅಂದರೆ ಏನು ಸಮಸ್ಯೆ ಆಗೋದಿಲ್ಲ, ಬಟ್ ದಲಿತ ಹುಡುಗ ಅದರಲ್ಲಿ ಮರ್ಡರ್ ಆಗುತ್ತೆ, ಅಲ್ಲಿ ಹುಡುಗಿ ಮರ್ಡರ್ ಆಗ್ತಾ ಇರುವಂಥದ್ದು. ಈ ರೀತಿ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಜಾಗೃತಿ ಮೂಡಬೇಕು, ಮತ್ತು ಈ ರೀತಿಯ ಪ್ರತ್ಯೇಕ ಕಾನೂನು ಅವಶ್ಯಕತೆ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.